ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪ್ರಸನ್ನ ವರದಂ ಧ್ಯಾಯೇತ್ ಪ್ರಸನ್ನ ಗುಣಪೂರಣಂ ಪ್ರಸನ್ನ ವೆಂಕಟಂ ವಂದೇ ಗುರುಭಾವಂ ಪದಾಶ್ರಯೇ. ಪ್ರಸನ್ನ ವೆಂಕಟದಾಸರ ಪಾದನ ಆಶ್ರಯಿಸಿ ಅವರು ರಚನೆ ಮಾಡಿರೋ ಕೃತಿಗಳು ಅಂತನ್ನೋದ್ರ ಒಂದು ಚಿಂತನೆ. ಆ ಕೃತಿಗಳಲ್ಲಿ ಒಂದು ಉಘಾಭೋಗವನ್ನು ಚಿಂತನೆ ಮಾಡೋದು ಅಂತನ್ನುವಂತ ಒಂದು ಸೇವೆ ಈ ಮಹೋತ್ಸವ ಕಾಲದಲ್ಲಿ. ಆರಾಧನಾ ಅಂತಂದ್ರೆ ಗುರುಗಳ ನೆನಪು. ಗುರುಗಳ ದಾಸರಾಗಿರೋ ಪ್ರಸನ್ನ ವೆಂಕಟದಾಸರು ಒಂದು ಬೊಕ್ಕಿಷವನ್ನೇ ಕೊಟ್ಟು ಹೋಗಿದ್ದಾರೆ. ಆ ಅಧ್ಯಯನವನ್ನು ಮಾಡೋದ್ರಿಂದ ಜನರಿಗೆ ತಮ್ಮ ಒಳಗೆ ಹುದುಗಿರೋ ಭಗವಂತನನ್ನು ತಿಳಿಯೋದಿಕ್ಕೆ ಏನು ಮಾಧ್ಯಮ ಅಂತನ್ನೋದು ತಿಳಿಸುತ್ತೆ. ಅದನ್ನು ನಾವು ಅಳವಡಿಸೋದಷ್ಟೇ ನಾವು ಮಾಡಬೇಕಾದ ಕೆಲಸ. ಉಪನಿಷತ್ಗಳಲ್ಲಿ ಏನು ಮುಖ್ಯವಾಗಿ ಹೇಳಿರೋದನ್ನು ಅದನ್ನು ಅವರು ಉಘಾಭೋಗದ ಮೂಲವಾಗಿ ಜನರಿಗೆ ತಿಳಿಸಿದ್ದಾರೆ. ಆ ಉಘಾಭೋಗದ ಒಂದು ಚಿಂತನೆಯನ್ನು ಇವತ್ತು ನಾವು ಮಾಡೋಣ. ಈ ಒಂದು ಅವಕಾಶವನ್ನು ಪ್ರಸನ್ನ ವೆಂಕಟದಾಸರ ಟ್ರಸ್ಟ್ ಅಂತ ಅನ್ನೋದ್ರ ಮೂಲವಾಗಿ ನಮಗೆ ಒದಗಿಸಿ ಕೊಟ್ಟಿರೋ ಡಾಕ್ಟರ್ ಸುಭಾಷ್ ಕಾಕಂಡಕಿ ಅವರಿಗೂ ನಮ್ಮ ವಂದನೆಗಳು. ಆರಾಧನೆಯಲ್ಲಿ ಸೇರಿರುವ ಎಲ್ಲ ಜನರಿಗೂ ನನ್ನ ನಮಸ್ಕಾರಗಳು. ಈ ಉಘಾಭೋಗ ಹೀಗಿದೆ. ಆತ್ಮವಿದ್ಯೆಯ ಬಗೆಯ ಮಹತ್ತತ್ವ ಸಾರುವ ಮಹತ್ತತ್ವ ಹುದುಗಿದೆ ವೇದೋಪನಿಷತ್ತಿನಲ್ಲಿ ಈ ಜಗತ್ತು. ಸತ್ಯಂಬೋ ವ್ಯಾಕೃತಿಯೋಳ್ ಮೂರಾವಸ್ಥೆಗಳು ಸತ್ಯ. ನಿತ್ಯ ಸತಾಯನು ಚಿತ್ತ ಜನಯ್ಯ ಪ್ರಸನ್ನ ವೆಂಕಟರಾಯ. ಇಲ್ಲಿ ದಾಸರು ಈ ವಿದ್ಯೆಯನ್ನು ಸಾರಿದ ಆತ್ಮವಿದ್ಯೆ ಬಗ್ಗೆ ಜನರು ತಿಳಿಬೇಕು ಅಂತಾರೆ. ಬಗೆಯ ಆತ್ಮವಿದ್ಯಾ ಅಂತ ಅನ್ನೋದು, ಆತ್ಮವಿದ್ಯೆ ಅಂತಂದ್ರೆ ಏನು? ಆತ್ಮ ಅಂತ ಅನ್ನೋದು ಅಂತರ್ಯಾಮಿ. ಅದೇ ಪ್ರಸನ್ನ ವೆಂಕಟ ರಾಯ. ರಾಯ ಅಂತಂದ್ರೆ ಸ್ವಾಮಿ. ದಾಸರ ಸ್ವಾಮಿ ಅಂತಂದ್ರೆ ಅವ್ರ ಅಂತರ್ಯಾಮಿ ಪ್ರಸನ್ನ ವೆಂಕಟ. ಆ ಪ್ರಸನ್ನ ವೆಂಕಟ ಅಂಕಿತದಲ್ಲೇ ಅವರ ರಚನೆಗಳಿದೆ. ಅಂಕಿತ ಅಂತಂದ್ರೇನೆ ಅದು ನಾವು ಭಗವಂತನಿಗೆ, ನಮ್ಮೊಳಗಿರುವಂತ ಭಗವಂತನಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡೋದು ಅಂತ ಅನ್ನೋದನ್ನ ಅಂಕಿತ ನಾಮದಲ್ಲಿ ಸಮರ್ಪಣೆ ಅಂದ್ರೆ ಪ್ರಸನ್ನ ವೆಂಕಟರಾಯ ಅಂತ ಅವ್ರು ಹೇಳೋ ಮಾತ್ರದಲ್ಲೇ ಅವರ ಸಮರ್ಪಣೆಯನ್ನು ನಮಗೆ ಗೊತ್ತಾಗತ್ತೆ. ಅಂತರ್ಯಾಮಿಯಾಗಿರೋ ಭಗವಂತನೇ ನನ್ನಿಂದ ಈ ಕೃತಿಯನ್ನು ನುಡಿಸಿದ್ದಾನ, ಅವನೇ ಇದರಿಂದ ಪ್ರೀತನಾಗ್ಲಿ ಅಂತ ಆ ಚಿಂತನೆಯಿಂದವೇ ಇದು ಹೊರಡತ್ತೆ. ಆತ್ಮವಿದ್ಯೆ ಅಂತಂದ್ರೆಯೇ ಬಿಂಬ ಉಪಾಸನ ಅಂತ. ಬಿಂಬನನ್ನು ಹೇಗೆ ಒಬ್ಬ ತಿಳಿಬೇಕು, ಬಿಂಬನನ್ನು ಹೇಗೆ ಅವನು ಚಿಂತಿಸ್ಬೇಕು, ಬಿಂಬ ಅಂತಂದ್ರೆ ಏನು, ಜೀವ ಅಂತ ಅನ್ನುವಂಥವನು ಬಿಂಬ ಅಂತ ಅನ್ನುವಂಥವ್ರ ಬಗ್ಗೆ ಏನು ಅವರಲ್ಲಿ ಇರುವಂತ ಭಿನ್ನತೆ, ಇವೆಲ್ಲವನ್ನು ತಿಳಿದು ಬಿಂಬ ಅಂತ ಅನ್ನುವಂಥವ ನನ್ನೊಳಗಿದ್ದಾನ ಮಾತ್ರ ಅಷ್ಟಲ್ಲ, ಅವನು ಎಲ್ಲ ಕಡೆಯಲ್ಲೂ ಇದ್ದಾನ ಅಂತ. ಯಾಕೆಂದ್ರೆ ಆತ್ಮ ಶಬ್ದವೇ ಇದೆಲ್ಲವನ್ನು ಹೇಳುತ್ತೆ. ಆತ್ಮ ಅಂತಂದ್ರೆ ಅಂತರ್ಯಾಮಿ. ಅಂತರ್ಯಾಮಿ ಅಂತಂದ್ರೆ ಒಳಗಿದ್ದು ನಿಯಮನ ಮಾಡುವವ. ಯಾಮಿ ಅಂತರ್ಯಾಮಿ, ನಿಯಮನ ಮಾಡುವವ. ಆ ಒಳಗಿದ್ದು ನಿಯಮನ ಮಾಡುವವ ಅಂತಂದ್ರೆ ಅಂತರ್ಯಾಮಿ, ಅವನ ಬಗ್ಗೆ ಅಂತ ಅರ್ಥ. ವಿದ್ಯೆ ಅಂತಂದ್ರೆ ತಿಳಿಯೋದು. ಆತ್ಮವಿದ್ಯೆ ಅಂತನ್ನುವಾಗ ಒಳಗಿರುವ ಸ್ವಾಮಿಯಾಗಿರುವ ಆ ಭಗವಂತನ ಬಗ್ಗೆ ತಿಳಿಯೋದು. ಅದೇ ಸ್ವಾಮಿಯಾಗಿರುವಂತ ಭಗವಂತ ಆತ್ಮ ಅಂದ್ರೆ ಆಪ್ನೋತಿ ಇತಿ ಆತ್ಮ ಅಂತಂದ್ರೆ ಹೊರಗಡೆ ಎಲ್ಲವನು ಯಾರು ವ್ಯಾಪಕವಾಗಿ ತುಂಬಿದ್ದಾನೆಯೋ ಅವನು ಆತ್ಮ. ಭಗವಂತನನ್ನು ಶ್ರುತಿಗಳು ಹೇಳತ್ತೆ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ. ಯಾರು ಒಳಗೆ ಹೊರಗೆ ಎಲ್ಲೆಡೆಯೂ ತುಂಬಿದ್ದಾನೆಯೋ ಅಂತ ಆ ನಾರಾಯಣನಿಗೆ ನಾವು ತಿಳಿಬೇಕು ಅಂತ, ನಾರಾಯಣನ ಸ್ಮರಿಸ್ಬೇಕು. ಅವನು ನಾರಾಯಣ ಶಬ್ದದಿಂದ ಅವನು ತಿಳಿಯಲ್ಪಡೋದೇನು ಅಂತಂದ್ರೆ ಅನಂತ ಕಲ್ಯಾಣ ಗುಣಪರಿಪೂರ್ಣ ಸರ್ವದೋಷ ದೂರ ಅಂತ. ಆ ಸರ್ವದೋಷ ದೂರನಾಗಿರುವ ಪರಮಾತ್ಮ, ಅವನ ಬಗ್ಗೆ ವಿದ್ಯೆ ಆತ್ಮವಿದ್ಯೆ ಅಂತಂದ್ರೆ. ಆತ್ಮವಿದ್ಯೆ ಅಂತಂದ್ರೆ ಆತ್ಮ ಅಂತಂದ್ರೆ ಈ ಶರೀರನೂ ಆತ್ಮ, ಆತ್ಮ ಅಂತಂದ್ರೆ ಮನಸ್ಸು ಆತ್ಮ, ಜೀವನೂ ಆತ್ಮ. ಹೀಗಾಗಿ ಆತ್ಮವಿದ್ಯೆ ಅಂತನ್ನುವಾಗ ಈ ದೇಹ ಅಂತ ಅನ್ನೋದು ಹೇಗೆ ರಚನೆ ಆಯ್ತು?
ಈ ದೇಹ ಅಂತ ಅನ್ನೋಂಥದ್ರೊಳಗೆ ಇರೋ ನಾಡಿಗಳು, ಅದರಲ್ಲಿರೋ ಇಂದ್ರಿಯಗಳು, ಮನಸ್ಸು, ಇವೆಲ್ಲ ಅದೇ ದೇಹ ಅಂತ ಅನ್ನೋಂಥದ್ದು ಮನಸ್ಸು. ಆ ಮನಸ್ಸು ಅದು ಅದರೊಳಗೆ ಹೇಗೆ ಮನಸ್ಸು ರಚನೆ ಆಯ್ತು, ಮನಸ್ಸಿಗೆ ಕಾರಣ ಯಾರು, ಅದನ್ನು ತಿಳಿಯೋದು. ಅದೇ ಆತ್ಮ ಶಬ್ದದಿಂದ ಜೀವ. ಜೀವ ಅಂತಂದ್ರೆ ಯಾರು? ಜೀವ ಹೇಗೆ ಈ ಶರೀರವನ್ನು ಅವನು ತೊಟ್ಟಿದ್ದಾನ, ಈ ಶರೀರದಲ್ಲಿ ಅವನು ಏನು ವ್ಯಾಪಾರ ಯಾಕೆ ಮಾಡ್ತಿದ್ದಾನ, ಆ ಮಾಡ್ತಿರುವಂಥದ್ದೆಲ್ಲ ಅವನಿಗೇನು ಫಲವನ್ನು ಕೊಡತ್ತೆ, ಈ ಫಲವನ್ನು ಕೊಡುವವ ಯಾರು, ಆ ಫಲದಿಂದ ಅವನು ಮೋಕ್ಷಾದಿ ಫಲವನ್ನು ಕೂಡ ಅವನು ಪಡೆಯಬಹುದಾ, ಈ ಎಲ್ಲ ವಿಶ್ಲೇಷಣೆಗಳು ಈ ಉಪನಿಷತ್ತಲ್ಲಿ ಬಂದಿದೆ. ಈ ಉಪನಿಷತ್ತಲ್ಲಿ ಇದನ್ನು ಯಾವ ಉಪನಿಷತ್ತು ಅಂತ ಹೇಗೆ ತಿಳಿಯೋದು ನಾವು? ಇವರಿಲ್ಲಿ ಹೇಳಿರೋಂಥದ್ರಲ್ಲಿ ಯಾವ ಉಪನಿಷತ್ತು ಅಂತ ಹೆಸರು ಕೊಟ್ಟಿಲ್ಲ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆತ್ಮವಿದ್ಯೆಯ ಬಗೆಯ. ಈ ಆತ್ಮವಿದ್ಯೆ ಬಗ್ಗೆ ಮುಂಡಕ ಉಪನಿಷತ್ತು ಅಂತ ಅನ್ನೋದು ಮಾತ್ರ ಹೇಳಿಲ್ಲ, ಬೇರೆ ಎಲ್ಲ ಉಪನಿಷತ್ತು, ತುಂಬಾ ಉಪನಿಷತ್ಗಳಲ್ಲಿ ಅದು ಬಂದಿದೆ. ಹಾಗಾದ್ರೆ ಇದು ಮುಂಡಕ ಉಪನಿಷತ್ತೆ ಅಂತ ನಾವು ಹೇಗೆ ಹೇಳೋದು ಅಂತಂದ್ರೆ, ಅದರ ಋಷಿಯನ್ನು ಇಲ್ಲಿ ದಾಸರು ನಮ್ಗೆ ಹೇಳ್ತಾರೆ, ಮಹತ್ತತ್ವ ಸಾರುವ ಅಂತ. ಮಹತ್ತತ್ವ ಅಂತ ಅನ್ನೋದ್ರ ಬಗ್ಗೆ, ಆ ಮಹತ್ತತ್ವ ಅಂತ ಅನ್ನೋದು ಬ್ರಹ್ಮಾಂಡ ಸೃಷ್ಟಿಯಾಗೋ ಕಾಲಕ್ಕೆ ಭಗವಂತ ಮಹತ್ತತ್ವವನ್ನು ಸೃಷ್ಟಿ ಮಾಡಿ ಅದಕ್ಕೆ ಅಭಿಮಾನಿತ್ವವನ್ನು ಬ್ರಹ್ಮನಿಗೆ ಒಪ್ಪಿಸಿದ. ಬ್ರಹ್ಮನೇ ಮಹತ್ತತ್ವವನ್ನು ಅವನ ಶರೀರವಾಗಿ ಪಡೆದ. ಮಹತ್ತತ್ವ ಸಾರಿದ ಅಂತಂದ್ರೆ ಮಹತ್ತತ್ವ ಎಂಬೋ ತತ್ವಕ್ಕೆ ಅಭಿಮಾನಿ ದೇವತೆ ಅಂತವೇ ಅರ್ಥ. ಆಚಾರ್ಯ ಮಧ್ವರು ಹೇಳ್ತಾರೆ, ವೇದದಲ್ಲಿ ಮಣ್ಣು ಮಾತಾಡಿತು ಅಂತ ಬಂದ್ರೆ ಮಣ್ಣು ಹೇಗ್ ಮಾತಾಡೋದು ಅಂತ ಒಂದು ಪ್ರಶ್ನೆ. ಮಣ್ಣು ಮಾತಾಡಿತು ಅಂತಂದ್ರೆ ಮಣ್ಣಿನ ಅಭಿಮಾನಿ ಮಾತಾಡಿತು ಅಂತ ಅರ್ಥ. ಇಲ್ಲಿಯೂ ದಾಸರು ಹೇಳ್ತಾರೆ ಮಹತ್ತತ್ವ ಸಾರುವ ಅಂತ. ಸಾರುವ ಅಂತ ಅನ್ನೊಂದು ಶಬ್ದ ಅದು ಒಂದು ಆಕ್ಷನ್ ಅನ್ನು ಹೇಳುತ್ತೆ. ಒಂದು ಚೈತನ್ಯ ಶಕ್ತಿಯಿಂದ ಮಾತ್ರ ತಾನೇ ಮಾತಾಡೋದಿಕ್ ಸಾಧ್ಯ, ಹೇಳೋದಿಕ್ ಸಾಧ್ಯ, ಹೊಗಳೋದಿಕ್ ಸಾಧ್ಯ. ಆ ಹೊಗಳುವಿಕೆ ಅಂತ ಅನ್ನೋದು ಮಹತ್ತತ್ವ ಮಾಡಿತು ಅಂತ ನಾವು ಹೇಳಲ್ಲ, ಮಹತ್ತತ್ವದ ಅಭಿಮಾನಿ ದೇವತೆಯಾಗಿ ಇರುವ ಬ್ರಹ್ಮ ಹೇಳಿದ ಅಂತ ಅರ್ಥ. ಅವಾಗ ನಾವು ತಕ್ಷಣ ನೋಡ್ತೇವೆ ಬ್ರಹ್ಮ ಹೇಳಿದ್ದು, ಬ್ರಹ್ಮನೇ ಆವಿಷ್ಕಾರ ಮಾಡಿದ್ದು ಅಂತಂದ್ರೆ ಅವನು ಹೇಗೆ ಬ್ರಹ್ಮ ಯಾರಿಗೆ ಹೇಳಿದ ಅಂತ ಅನ್ನುವಂಥ ಮಾತು ಬರುತ್ತೆ. ಬ್ರಹ್ಮ ಹೇಳಿದ್ದು ತನ್ನ ಮೊದಲ್ ಮಗನಾಗಿರುವಂತ ಅಥರ್ವ ಅಂತ ಅನ್ನುವಂಥ ಋಷಿ. ಈ ಅಥರ್ವ ಅಂತ ಅನ್ನುವಂಥ ಋಷಿಯಿಂದ ಮುಂದೆ ಆ ಪರಂಪರೆ ಬೆಳೆದು ಹೋಯ್ತು. ಆದ್ರೆ ಆಚಾರ್ಯರು ಹೇಳ್ತಾರೆ, ಯಾವಾಗ ಅವನು ಅಥರ್ವನಿಗೆ ಹೇಳಿದ ಮೊದಲ್ ಮಗ ಅಂತಂದು ನಾವು ಹೇಳೋದಕ್ಕೆ ಬೇರೆಯವರು ಇದ್ದಾರಲ್ಲ, ರುದ್ರದೇವರು ಇತ್ಯಾದಿಗಳು ಅಂತ, ಅವಾಗ ಆಚಾರ್ಯರು ಅದಕ್ಕೆ ನಿರ್ಣಯ ನೀಡ್ತಾರೆ ಉಪನಿಷತ್ ಭಾಷ್ಯದಲ್ಲಿ. ಈ ಅಥರ್ವ ಅಂತ ಎಂಬ ಮಗ ಇದ್ದಾನಲ್ಲ, ಅವನು ಈ ವೈವಸ್ವತ ಮನ್ವಂತರದಲ್ಲಿ ಅವನೇ ಪ್ರಥಮವಾಗಿ ಬ್ರಹ್ಮನ ಮಗ ಅಂತ. ಅದರಿಂದ ಅವನ ಮಗನಿಗೆ ಅವನು ಸಾರಿದ. ಅದಕ್ಕೆ ಅಥರ್ವಣ ಉಪನಿಷತ್ ಅಂತನೂ ಅದಕ್ಕೆ ಹೆಸರು ಇದೆ. ಅಥರ್ವಣ ಉಪನಿಷತ್ ಇಲ್ಲ ಮುಂಡಕ ಉಪನಿಷತ್, ಈ ಎರಡೂ ನಾಮಗಳಿಂದ ಈ ಉಪನಿಷತ್ ಪ್ರಸಿದ್ಧವಾಗಿದೆ. ಇದು ಬ್ರಹ್ಮನಿಂದ ಹೇಳಲ್ಪಡುವ ವಿದ್ಯೆ. ಅದನ್ನು ಇಲ್ಲಿ ದಾಸರು ನಮ್ಗೆ ಹಿಂಟ್ ಮಾಡಿ ತೋರಿಸ್ತಾರೆ. ಮಹತ್ತತ್ವ ಸಾರುವ ಅಂತ ಹೇಳೋದ್ರಿಂದ ಮಹತ್ತತ್ವ ಉಪದೇಶ ಮಹತ್ತತ್ವಕ್ಕೆ ಅಭಿಮಾನಿಯಾಗಿರುವ ಬ್ರಹ್ಮ ಉಪದೇಶ ಮಾಡಿದದ್ದು ಅಂತ ಅನ್ನುವಂಥದ್ದೇ ಈ ಮುಂದೆ ಬರುವಂತ ಎಲ್ಲ. ಆತ್ಮವಿದ್ಯೆಯನ್ನು ಯಾರು ಉಪದೇಶ ಮಾಡಿದ್ರು? ಬ್ರಹ್ಮ ಉಪದೇಶ ಮಾಡಿದ. ಯಾರಿಗೆ ಮಾಡಿದ ಅಂತ ಅನ್ನೋದನ್ನ ನಾವು ಉಪನಿಷತ್ತಲ್ಲಿ ನೋಡಿದಾಗ ಅಥರ್ವ ಎಂಬ ಋಷಿಗೆ ಅಥರ್ವ ಎಂಬ ಅವನ ಮೊದಲ್ ಮಗನಿಗೆ ಮಾಡಿದ ಅಂತಾರೆ. ಆ ಮಹತ್ತತ್ವ ಅಂತ ಅನ್ನೋಂತ ಅಭಿಮಾನಿಯಾಗಿರೋ ಬ್ರಹ್ಮ ಯಾರಿಂದ ಅವನು ಕೇಳಿದ ಅಂತ ಅನ್ನೋದು ಹೇಳ್ತಾರೆ, ಮಹಾವಿಷ್ಣುವಿಂದ ಅವನು ಕೇಳಿದ. ಆ ಈ ವಿದ್ಯೆ ಅಂತ ಅನ್ನೋದು ಗೂಢವಾಗಿರುವಂತ ವಿದ್ಯೆ. ಆ ಗುಹ್ಯವಾಗಿರುವಂತ ವಿದ್ಯೆಯನ್ನು ಅವನ ಮಗನಾಗಿರೋ ಅರ್ಹನಾಗಿದ್ದಾನ ಅಂತ ಅವನಿಗೆ ಹೇಳಿದ. ಅವನಿಂದ ಮತ್ತೆ ಅದು ಮುಂದೆ ಪ್ರಚಾರ ಆಯ್ತು. ಅಥರ್ವನಿಂದ ಅದು ಅಂಗಿರಸ್ ಅಂತ ಒಂದು ಋಷಿಗೆ ಹೋಯ್ತು. ಅಲ್ಲಿಂದ ಇನ್ನು ಅನೇಕ ಜನರಿಗೆ ಹೋಗಿ ಮತ್ತೆ ಅಂಗೀರ ಅಂತ ಒಂದು ಋಷಿಗೆ ಬಂತು. ಈ ಉಪನಿಷತ್ತಿಗೆ ಅಥರ್ವ ವೇದದ ಶಾಂತಿ ಮಂತ್ರವೇ ಇದೆ. ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಂಶ್ಚಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನೋ ಇಂದ್ರ ವೃದ್ಧಶ್ರವಾಃ, ಸ್ವಸ್ತಿ ನಸ್ತಾಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಪೂಷಾ ವಿಶ್ವವೇದ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು ಅಂತ ಒಂದು ಮಂತ್ರ ಇದೆ. ಈ ಮಂತ್ರ ದೇವತೆಗಳನ್ನು
ಪ್ರಾರ್ಥಿಸುವಂತ ಮಂತ್ರ. ನಮ್ಮ ಕಿವಿ, ಕಣ್ಣು, ಮೂಗು ಇವೆಲ್ಲ ಕೂಡ ಭಗವತ್ ಪರವಾಗಲಿ ಅಂತ, ಭದ್ರವಾಗಿರಲಿ ಅಂತಂದ್ರೆ ಆ ಆಯು ಇರೋ ತನಕ ನಮ್ಮ ಎಲ್ಲ ಅವಯವಗಳು ಸ್ಥಿರವಾಗಿ ಗಟ್ಟಿಯಾಗಿ ಇರಲಿ. ಈ ಸ್ಥಿರವಾಗಿರುವಂತ ಅಂಗಗಳಿಂದ ಭದ್ರ ಅಂತಂದ್ರೆ ಸ್ಥಿರವಾಗಿರುವಂತದ್ದು, ಕ್ಷೇಮವಾಗಿರುವಂತದ್ದು. ಆ ಕ್ಷೇಮಕ್ಕೆ ಕಾರಣವಾಗಿರುವಂತದ್ದು ಭದ್ರ ಅಂದ್ರೆ ಭದ್ರೋ ಭಗವಾನ್ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಆ ಭಗವಂತನಲ್ಲಿ ಮನಸ್ಸು ನೆಲೆಗೊಳ್ಳಲಿ, ಕಣ್ಣುಗಳು ಅವನ ಪ್ರತಿಗಳನ್ನು ನೋಡಲಿ, ನಾಲಿಗೆಯಿಂದ ಅವನ ಒಂದು ಗುಣವನ್ನೇ ನಾವು ಹೊಗಳಲಿ ಇಂಥ ರೀತಿಯಲ್ಲಿ ನಮ್ಮ ಜೀವನ ಸಾಗಲಿ ಅಂತ ದೇವತೆಗಳನ್ನು ಪ್ರಾರ್ಥನೆ ನನ್ನಿಂದ ಪೂಜೆ ಮಾಡಲ್ಪಡುವ ದೇವತೆಗಳನ್ನು ನಾವು ಪ್ರಾರ್ಥನೆ ಮಾಡ್ಬೇಕಾದದ್ದು ಇದು. ಆ ದೇವತೆಗಳು ನಮ್ಮನ್ನು ಈ ತರ ಅವರು ಪ್ರೇರಣೆ ಮಾಡಿ ಭಗವಂತನ ಒಂದು ಚಿಂತನೆಯಲ್ಲಿ ನಮ್ಮನ್ನು ಇಡಲಿ ಅಂತ. ಇದರಿಂದ ದೇವತೆಗಳು ಮೆಚ್ಚುವ ಬದುಕು ನಮ್ಮದಾಗಲಿ ಅಂತ ದೇವತೆಗಳ ಹೆಸರುಗಳು ಅಂತ ಅನ್ನೋದನ್ನ ತಗೊಂತಾರೆ. ಅವೆಲ್ಲ ಕೂಡ ಭಗವಂತನ ಹೆಸರೇ. ಇಂದ್ರ ಅಂದ್ರೆ ಪರಮೈಶ್ವರ್ಯ ಸಂಭೂತ, ಅದು ಭಗವಂತನೇ. ಆತರ ಒಬ್ಬೊಬ್ರು ಏನು ಪೂರ್ಣವಾಗಿರುವಂತವ, ಪೂರ್ಣಾನಂದ ಸ್ವರೂಪ ಅಂತ ಅನ್ನೋದೇ ಪೂಷಾ. ಬೃಹಸ್ಪತಿ ಅಂತ ಅನ್ನುವಂಥದ್ದು ಎಲ್ಲ ಉತ್ತಮವಾದದ್ದಕ್ಕೆ ಯಾರು ಸ್ವಾಮಿ ಆಗಿದ್ದಾನೋ ಅವನು ಬೃಹಸ್ಪತಿ. ಅದು ಭಗವಂತ ನಮಗೆ ಇಂಥದೆಲ್ಲ ಕೊಡಲಿ ಅಂತ ಅನ್ನೋದನ್ನ ಹೇಳ್ತಾರೆ. ಒಳ್ಳೆ ಬದುಕನ್ನು ನಮಗೆ ಕೊಡಲಿ. ಇದನ್ನು ಪ್ರಾರ್ಥನೆ ಮಾಡುವಾಗ ಈ ಒಳ್ಳೆ ಬದುಕನ್ನು ಪಡೆಯೋದಕ್ಕೆ ಬೇಕಾದದ್ದೇನು? ಸತ್ಯದ ಅರಿವು ಬೇಕು ಮನುಷ್ಯನಿಗೆ. ಸತ್ಯದ ಅರಿವಿದ್ರೆ ಮಾತ್ರ ಆ ಸತ್ಯದ ಕಡೆಗೆ ಸಾಗೋದಕ್ಕೆ ಸಾಧ್ಯ. ಸತ್ಯ ಅಂತಂದ್ರೆ ಏನು ಅಂತ ಅನ್ನೋದು, ಆ ಜೀವ ಅಂತ ಅನ್ನೋಂಥದ್ದಕ್ಕೆ ಏನು ಗುಣಗಳಿದೆ, ಅವನಿಗೇನು ಸಾಧ್ಯತೆ ಇದೆ, ಅವನು ಯಾಕೆ ಈ ಜೀವನ ಅಂತ ಅನ್ನೋದು ಅವನಿಗೆ ಬಂದಿದೆ, ಹೇಗ್ ಬಂದಿದೆ, ಈ ಪ್ರಪಂಚ ಅನ್ನೋದ್ರ ಬಗ್ಗೆ ಇವೆಲ್ಲ ಕೂಡ ಈ ಉಪನಿಷತ್ತಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಇಷ್ಟು ವಿಸ್ತಾರ ಇದೆ ಅಂತಂದ್ರೆ ಅದನ್ನು ನಾವು ತಿಳಿಯೋದು ನಮಗೆ ಕಷ್ಟನೇ. ಅಂದ್ರೆ ಯಾವುದೇ ಆದ್ರೂ ಭಗವಂತನ ಗುಣಗಳು ಅಂತಂದ್ರೆ ಅದನ್ನು ಸಾಮಾನ್ಯವಾಗಿ ನಮಗೆ ತಿಳಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾವಾಗ್ಲೂ ದಾಸರಾಯರೆಲ್ಲ ಹೊಗಳೋದೇನು, ಏನೆಂದು ಕೊಂಡಾಡಿ ಸ್ತುತಿಸುವೇನೋ ಅಂತ ಅನ್ನೋದೇ. ಯಾಕಂದ್ರೆ ನಾವು ಹೇಗ್ ಕೊಂಡಾಡೋದು ನಿನ್ನನ್ನು? ನೀನ್ ಅಂತ ಸ್ವಾಮಿ ಆಗಿದ್ದಿ, ನಿನ್ನ ಎತ್ತರವನ್ನು ನಾವು ನೋಡಕ್ಕೆ ಸಾಧ್ಯ ಇಲ್ಲ, ನಿನ್ನ ಒಂದು ಮಹಾ ಮಹಿಮೆಯನ್ನು ನಾವು ಹೇಗ್ ತಿಳಿಯೋದು ಅಂತ ಪ್ರಾರಂಭ ಮಾಡಿ ಅಂತ ಒಂದು ಮಹಾ ಮಹಿಮೆ ಉಳ್ಳ ಆ ಪರಮಾತ್ಮನನ್ನು ಈ ಉಪನಿಷತ್ತು ಹೊಗಳುತ್ತೆ. ಅದನ್ನು ದಾಸರು ನಮ್ಗೆ ಈ ಪದ್ಯದ ಮೂಲವ ಅಂದ್ರೆ ಈ ಉಗಾಭುಗದ ಮೂಲವಾಗಿ ನಮ್ಗೆ ಹೇಳಿದ್ದಾರೆ. ಅವ್ರು ಹೇಳಿರುವಂತದ್ದನ್ನು ನಾವು ಒಂದೊಂದು ಶಬ್ದವನ್ನು ಒಳಗಿಂದ ಒಳಗೆ ನೋಡ್ತಾ ಹೋದ್ರೆ ಅದರಲ್ಲಿ ಈ ಉಪನಿಷತ್ತಲ್ಲಿ ಏನಿದೆ ಅಂತ ಅನ್ನೋದು ನಮ್ಗೆ ತಿಳಿಯಾಕ್ ಬರುತ್ತೆ. ಇಲ್ಲಿ ಸಾರುವ ಮಹತ್ತತ್ವ ಸಾರುವ ಆದ ಮೇಲೆ ಮಹತ್ತತ್ವ ಹುದುಗಿದೆ. ಇಲ್ಲಿ ಮಹತ್ತತ್ವ ಶಬ್ದ ಮತ್ತು ಪ್ರಯೋಗ ಆಗಿದೆ. ಮಹತ್ತತ್ವ ಅಂತ ಅನ್ನುವಂಥದ್ದು ಏನು ಮತ್ತೆ ಅವಾಗ? ಆದ್ರೆ ತತ್ವ ಅಂತಂದ್ರೆ ಯಾವುದು ಸತ್ಯವೋ ಅದು, ಯಾವುದು ನಿಜವೋ ಅದು, ಆ ಮಹತ್ತತ್ವವನ್ನೇ ಅದು ತಿಳಿಸುತ್ತೆ. ಅಂದ್ರೆ ಯಾವುದನ್ನು ಒಬ್ಬ ತಿಳಿಬೇಕು, ಆ ತಿಳಿಯೋದ್ರಿಂದ ಮಹಾಪ್ರಯೋಜನ ಉಂಟೋ ಅದನ್ನು ಇದು ಹೇಳತ್ತೆ. ಮಹತ್ತತ್ವ ಅಂತನ್ನುವಾಗ ಯಾವುದು ಮಹತ್ತಾಗಿರುವಂತ ಸತ್ಯವೋ ಅಂದ್ರೆ ಎಲ್ಲವನ್ನು ಎಲ್ಲ ಯೂನಿವರ್ಸ್ ಅಂತ ಅನ್ನೋದು ಮತ್ತೆ ಜೀವರಾಶಿಗಳ ಒಂದು ಒಳ ಬಗೆಯಿಂದ ಯಾರು ಶಕ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾನ ಅವನ ಬಗ್ಗೆ ಇದು ಹೇಳುತ್ತೆ. ಅದೇ ಮಹಾಸತ್ಯ. ಸತ್ಯ ಏನು? ನಾವೆಲ್ಲರೂ ನಮ್ಮ ಚಟುವಟಿಕೆಗಳಲ್ಲಿ ತೊಡಗಿರ್ತೇವೆ. ಭೂಮಿಯಲ್ಲಿ ಬಿತ್ತಿದ ಬೀಜ ಅದು ಬೆಳೆದು ಬರ್ತಾ ಇರತ್ತೆ. ಆಯಾ ಕಾಲಗಳಲ್ಲಿ ಸೂರ್ಯ ಚಂದ್ರರು ಅವರ ಒಂದು ಕಾಲಮಾನಕ್ಕೆ ಅನುಗುಣವಾಗಿ ಅವರು ಪ್ರಕಟ ಆಗ್ತಾ ಇರ್ತಾರೆ, ಅಸ್ತಮಾನ ಆಗ್ತಾ ಇರ್ತಾರೆ. ಇದೆಲ್ಲ ಹೇಗೆ ನಡೆಯುತ್ತೆ? ಒಳಗಿಂದ ಭಗವಂತ ಅದನ್ನು ಎಲ್ಲವನ್ನೂ ಕೂಡ ನಿಯಮನ ಮಾಡ್ತಾನ ಅಂತ. ಆಯಾ ಜೀವರು ಅಂತನ್ನೋದು ಅವ್ರ ಕರ್ಮವನ್ನು ಮಾಡೋದಿಕ್ಕೆ ಬೇಕಾದ ಏನು ಶಕ್ತಿ ಇದೆ ಅದನ್ನೆಲ್ಲ ಭಗವಂತನೇ ಕೊಡ್ತಾನಲ್ಲ, ಅವನೇ ಮಹತ್ತತ್ವ. ಮಹತ್ತಾದ ಒಂದು ಸತ್ಯ ಅಂತಂದ್ರೆ ನಮ್ ಕೈಲಿ ಯಾವುದೂ ಇಲ್ಲ, ಭಗವಂತನೇ ಎಲ್ಲವನ್ನು ಮಾಡುವ ಅಂತ. ಅದನ್ನು ಕೂಡ ಈ ಉಪನಿಷತ್ ನಮ್ಗೆ ತೋರಿಸುತ್ತೆ. ಅಂದ್ರೆ ಅವನೇ ನಾಡಿಗಳೊಳಗಿದ್ದು ಜೀವರಿಗೆ ಅವರ ಒಂದು ಅಸ್ತಿತ್ವವನ್ನು ಕೊಡ್ತಾನ, ದೇಹ ಸಂಬಂಧವನ್ನು ಕೊಡ್ತಾನ. ಹೃದಯ ಗ್ರಂಥಿಯಲ್ಲಿ ಎಲ್ಲ ನಾಡಿಗಳು ಒಟ್ಟಿಗೆ ಸೇರತ್ತೆ, ಅಲ್ಲಿ ಭಗವಂತ ಇದ್ದಾನ. ಆ ನಾಡಿಗಳ ಮೂಲವಾಗಿ ಅವನು ಎಲ್ಲ ವ್ಯಾಪಾರವನ್ನು ನಡೆಸ್ತಾನ. ಯಾರು ಸುಷುಮ್ನ ನಾಡಿಯಿಂದ ಅವರ ಒಂದು ಹೊರಗೆ ಹೋಗುವಂತ ಒಂದು ಇದು ಜಾಗ ಇದಲ್ಲ, ಅಲ್ಲಿಂದ ಹೊರಗೆ ಹೋದ್ರೆ
ಸಹಸ್ರಾರದ ಮೂಲಕ ಅವ್ರು ಹೊರಗೆ ಹೋದ್ರೆ ಅವ್ರಿಗೆ ಮೋಕ್ಷಾದಿ ಲೋಕ ಸಿಗತ್ತೆ. ಇಂಥ ಎಲ್ಲ ಯಾರು ನಿಯಮನ ಮಾಡ್ತಾನ ಅವನೇ ಭಗವಂತ ಅಂತ ಆ ಮಹತ್ತತ್ವ ಅಂತ ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡುತ್ತಿದೆ. ಯಾವುದು ಅಂತಂದ್ರೆ ವೇದ ಉಪನಿಷತ್ತುಗಳು. ಮಹತ್ತತ್ವ ಹುದುಗಿದೆ ವೇದೋಪನಿಷತ್ತಿನಲ್ಲಿ ಅಂತ. ಅಂದ್ರೆ ಯಾವುದೇ ಒಂದು ಆ ತತ್ವವನ್ನು ಹುದುಗಿದೆ ಅಂತಂದಾಗ ಮಹತ್ತತ್ವ ಹುದುಗಿದೆ. ಯಾವುದು ನಮ್ಗೆ ನೋಡಿದಾಗ್ಲೇ ತಕ್ಷಣ ಗೋಚರ ಆಗ್ಲಾರ್ದೋ ಅದನ್ನು ನಾವು ಹುದುಗಿದೆ ಅಂತಂತೇವೆ. ಹುದುಗಿದೆ ಅಂತಂದ್ರೆ ಅದನ್ನ ಹುಡುಕ್ಬೇಕು ನಾವು. ಇದೆ ಅಂತ ಅನ್ನೋದು ಇದೆ, ಆದ್ರೆ ಇರೋದನ್ನು ತಿಳಿಯೋದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಅಂತ ಅರ್ಥ. ಈ ಉಪನಿಷತ್ತಿಗೆ 2 ಭಾಗಗಳು ಇದೆ. ಅದರಲ್ಲಿ ಏನು ಅಂದ್ರೆ ಒಂದು ಅಂದ್ರೆ ಉಪನಿಷತ್ತಲ್ಲಿ ಟೋಟಲ್ ಆಗಿ ಅದರಲ್ಲಿ 3 ಅಂತ ಅನ್ನುವಂಥದ್ದು ಇದೆ. ಅದ್ರ 3 ಭಾಗಗಳಿದೆ. ಅದರಲ್ಲಿ ಈಚ್ ಒನ್ ಅಲ್ಲಿ ಬಂದು ಮತ್ತೆ 2 ಇದೆ. ಹಾಗಾಗಿ ಇದನ್ನು 6 ಅಧ್ಯಾಯಗಳಲ್ಲಿ ಇದೆ. ಒಂದೊಂದ್ರಲ್ಲಿ ಒಂದೊಂದು ಅಂದ್ರೆ ಫಸ್ಟ್ ಮುಂಡಕದಲ್ಲಿ ಅವರು ಹೇಳ್ತಿರೋಂಥ ವಿಷಯ ಅಂತ ಅನ್ನೋದನ್ನ ನೋಡ್ಬೇಕು. ಸೆಕೆಂಡ್ ಅವ್ರು ಏನ್ ಹೇಳ್ತಿದ್ದಾರೆ, ಮೂರನೇದಾಗಿ ಏನ್ ಸೃಷ್ಟ್ಯಾದಿಗಳಿಗೆ ಕಾರಣನಾಗಿರುವಂತವ ಓಂಕಾರ ವಾಚ್ಯನಾಗಿರುವಂತ ಭಗವಂತ. ಅವನ ಒಂದು ಅವನ ಒಂದು ಅವಲಂಬನದಿಂದವೇ ಈ ಎಲ್ಲವೂ ಇದೆ ಅಂತ ಅನ್ನೋದನ್ನೇ 2. ಜೀವರು ಕೂಡ ಅವನ ಅವಲಂಬನಲ್ಲಿಯೇ ಇದ್ದಾರೆ ಅಂತ ಅನ್ನೋದು, ಮುಕ್ತರು ಕೂಡ ಅವನ ಅವಲಂಬನದಲ್ಲಿಯೇ ಇದ್ದಾರೆ ಅಂತ ಅನ್ನೋದನ್ನ 2ನೇ ಭಾಗ. ಮೂರನೇದಾಗಿ ಆ ಭಗವಂತನ ಬಗ್ಗೆ ಅವನು ಇಷ್ಟೆಲ್ಲ ವ್ಯಾಪ್ತನಾಗಿದ್ದಾನಲ್ಲ, ಅವನ್ಗೆ ಯಾವ ಅಂಟು ಇಲ್ಲ, ಯಾವ ಎಫರ್ಟ್ ಇಂದನೂ ಅವನು ಇದೆಲ್ಲ ಮಾಡಲ್ಲ. ಅವನ ಒಂದು ಮಹಾ ಮಹಿಮೆಯನ್ನು ಅವರಲ್ಲಿ ನಿರೂಪಣೆ ಮಾಡ್ತಾರೆ. ಈಗ ಮಹತ್ತತ್ವ ಹುದುಗಿದೆ ವೇದೋಪನಿಷತ್ತಿನಲ್ಲಿ ಅಂತ ಅನ್ವಾಗ್ಲೇ ಶೌನಕ ಋಷಿಗಳು ಆ ಉಪನಿಷತ್ತಲ್ಲಿ ಪ್ರಶ್ನೆ ಮಾಡ್ತಾರೆ. ಅಂಗಿರಸ್ ಅಂತ ಅನ್ನುವಂತ ಋಷಿಯನ್ನು ಅವರು ಕೇಳ್ತಾರೆ, ಯಾವುದನ್ನು ತಿಳಿಯೋದ್ರಿಂದ ನಮ್ಗೆ ಎಲ್ಲವನ್ನೂ ತಿಳಿಯಕ್ ಸಾಧ್ಯವೋ ಅದ್ರ ಬಗ್ಗೆ ನಮಗೆ ಹೇಳ್ರಿ ಅಂತ. ಈಗ ನಮಗೆ ಮಹತ್ತತ್ವ ಅಂತ ಅನ್ನೋದ್ರ ಬಗ್ಗೆ ಮಹತ್ತತ್ವ ಹುದುಗಿದೆ ವೇದೋಪನಿಷತ್ತಿನಲ್ಲಿ ಅಂತಂದ್ರು ದಾಸರು. ಅದೇ ಇಲ್ಲಿ ಯಾವುದನ್ನು ತಿಳಿಯೋದ್ರಿಂದ ಎಲ್ಲವನ್ನೂ ತಿಳಿಯೋದು, ಅದನ್ನು ನನಗೆ ತಿಳಿಸು ಅಂತ ಆ ಪ್ರಶ್ನೆ ಇದೆ. ಮಹಾಶಾಳ ಅಂತ ಅವನನ್ನು ಕರೀತಾರೆ, ಶೌನಕ ಅಂತ ಅನ್ನುವಂಥ ಋಷಿ. ಆ ಶೌನಕ ಋಷಿಗಳು ಅವರು ದೊಡ್ಡದಾದ ಶಾಲಾ ಅಂತಂದ್ರೆ ಯಜ್ಞಶಾಲ ಅಂತ. ಯಜ್ಞಶಾಲ ಅಂತ ಅನ್ನೋದು ಹೆಚ್ಚಿನ ಯಜ್ಞಗಳು ಯಾರು ನಡೆಸ್ತಾ ಇದ್ರು ಅಂತ ಒಂದು ಉತ್ತಮವಾದ ಒಂದು ಅಧಿಕಾರಿಯಾಗಿರೋ ಆ ಶೌನಕ ಅಥರ್ವ ಮುನಿಗಳಿಂದ ಬಂದ ಈ ಉಪನಿಷತ್ತು ಅಂಗೀರ ಅಂತ ಅನ್ನೋಂಥ ಅವನ ಕಡೆಗೆ ಬಂತು. ಆ ಅಂಗೀರಸ್ ಅಂತ ಅನ್ನೋಂಥವ್ರ ಒಂದು ಶಿಷ್ಯನಾಗಿ ಅವನ ಕೈಯಲ್ಲಿ ಸಮಿತ್ಪಾಣಿಯಾಗಿ ಹೋಗಿ ಪ್ರಶ್ನೆ ಮಾಡಿದ, ಯಾವುದನ್ನು ತಿಳಿಯೋದ್ರಿಂದ ಈ ಎಲ್ಲವೂ ನಮಗೆ ತಿಳಿಯೋದು ಅಂತ. ಅದನ್ನು ಹೇಳ್ತಾರೆ ಇಲ್ಲಿ ಮಹತ್ತತ್ವ ಶಬ್ದದಿಂದ ದಾಸರು. ಎಷ್ಟು ಚಮತ್ಕಾರವಾಗಿದೆ. ಆಮೇಲೆ ಅಂಗಿರಸ್ಸು ಹೇಳ್ತಾರೆ, ಅಂದ್ರೆ ಯಾವುದನ್ನು ತಿಳಿಯೋದು ಅಂತಂದ್ರೆ ಯಾವುದನ್ನು ಯಾವ ಒಂದು ವೇದ ಉಪನಿಷತ್ತು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ನೋಡಿದಾಗ ಕರ್ಮವನ್ನೇ ಹೇಳತ್ಯೋ ಏನೋ ಅಂತ ಅನ್ಸುತ್ತೆ. ಈ ಲೋಕದಲ್ಲಿ ನಾವು ಹೇಗ್ ಚೆನ್ನಾಗಿ ಬಾಳ್ಬೇಕು ಅದ್ ಮಾತ್ರ ಹೇಳತ್ತೋ ಏನೋ ಅಂತ. ಆದ್ರೆ ನಿಜವಾಗಿಯೂ ಅದರ ಪೂರ್ವ ಒಳಗಿರುವಂತ ಅರ್ಥ ಏನು ಹುದುಗಿದೆ ಅಂತ. ಅದಕ್ಕೆ ಒಳಗಿರುವಂತ ಅರ್ಥ ಏನು ಅಂದ್ರೆ ಪ್ರತಿ ಶಬ್ದದಲ್ಲಿಯೂ ವಾಚ್ಯನಾಗಿರುವ ಪರಮಾತ್ಮ ಅಂತಾರೆ. ಸರ್ವ ಶಬ್ದ ವಾಚ್ಯನಾಗಿರುವವ ಪರಮಾತ್ಮ. ಯಾವುದೇ ಒಂದು ಶಬ್ದ ತಗೊಂಡ್ರು ಕೂಡ ಆ ಶಬ್ದ ಮುಖ್ಯವಾಗಿ ಭಗವಂತನನ್ನೇ ಹೇಳತ್ತೆ. ಹೇಗೆ ಅಂತಂದ್ರೆ ಯಾವಾಗ ಒಂದು ಶಬ್ದ ಅಂತ ಅನ್ನೋದು ಅದು ನಿತ್ಯವಾಗಿರತ್ತೆ. ಪ್ರಳಯ ಕಾಲದಲ್ಲಿ ಆ ಶಬ್ದ ಅಂತ ಅನ್ನೋದು ನಿತ್ಯವಾಗಿದೆ. ಯಾವ ವಸ್ತುವೂ ಇಲ್ಲ, ಯಾವ ಜೀವನೂ ಇಲ್ಲ. ಮತ್ತೆ ಆ ಶಬ್ದ ಯಾರನ್ನು ಹೇಳತ್ತೆ? ಅದು ಭಗವಂತನನ್ನೇ ಹೇಳತ್ತೆ. ಅವನೇ ಇದ್ದಾನ, ಅವನ ಬಗ್ಗೆನೆ ಅದು ಹೇಳತ್ತೆ ಅಂತ ಒಂದು ಆ ಭಗವಂತನನ್ನು ಹೇಳ್ತಾ ಇದೆ ಅಂತ ಅನ್ನುವಾಗ ತಿಳಿಯೋಂಥವ್ರೆ ಆ ವಿದ್ಯೆ ಯಾವ ರೀತಿಯಲ್ಲಿ ಅದನ್ನು ತಿಳಿದಾಗ ನಮ್ಮನ್ನ ಭಗವಂತನ ಕಡೆಗೆ ಅದು ಒಯ್ಯೋದು. ಅದೇ ಶಬ್ದವೇ, ಆ ವೇದದಲ್ಲಿ ಇರುವ ಶಬ್ದಗಳೇ. ಆದ್ರೆ ಆ ಶಬ್ದಗಳು ಕರ್ಮವನ್ನೇ ನಮಗೆ ಹೇಳ್ತಾ ಇದೆ ಅಂತ ನಾವು ತಿಳ್ಕೊಂಡಾಗ ಅದು ಅಪರ ವಿದ್ಯೆ ಆಗತ್ತೆ. ಯಾವಾಗ ಅದು ಭಗವಂತನನ್ನು ಹೇಳತ್ತೆ ಅಂತ ತಿಳ್ಕೊಂಡಾಗ ಅವಾಗ ಅದು ಪರವಿದ್ಯೆ ಆಗತ್ತೆ ಅಂತಾರೆ. ಆಚಾರ್ಯರ ಭಾಷ್ಯ ಇದ್ರಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಋಗ್ವೇದಾದಿಗಳಲ್ಲಿ ನಾವು ಬರೀ ಒಂದು ಕರ್ಮವನ್ನೇ ನಾವು ತಿಳ್ಕೊಂತಾ ಇದ್ರೆ ಅದು ಅಪರ ಆಗ್ಬಿಡತ್ತೆ.
ಆದ್ರೆ ಅದನ್ನು ಭಗವಂತನನ್ನು ತಿಳಿಯೋದಕ್ಕಾಗಿ ಮಹಾವಿಷ್ಣುವನ್ನೇ ಅದು ಹೇಳತ್ತೆ ಅಂತಂದು ತಿಳಿದಾಗ, ಅದಕ್ಕೆ ಮಹತ್ತತ್ವ ಹುದುಗಿದೆ ವೇದೋಪನಿಷತ್ತಿನಲ್ಲಿ ಅಂತಾರೆ. ಆ ಮಹತ್ತತ್ವವಾಗಿರೋ ಮಹಾವಿಷ್ಣುವನ್ನೇ ಅದು ಹೇಳತ್ತೆ ಅಂತ ನಾವು ತಿಳಿದಾಗ ಅದು ಪರವಿದ್ಯೆ ಆಗತ್ತೆ ಅಂತಾರೆ. ಯಾರು ಈ ಪರವಿದ್ಯೆಯನ್ನು ತಿಳಿದು ಅದನ್ನು ಆಚರಿಸ್ತಾರೆಯೋ ಅವರೇ ಸತ್ಯವಾದ ಭಾಗವತರು ಅಂತ ಹೇಳ್ತಾರೆ ಆಚಾರ್ಯರು. ಋಗ್ವೇದ ಅಂತ ಅನ್ನೋದ್ರಲ್ಲಿ ಎಲ್ಲಾ ಮಂತ್ರಗಳು ಭಗವಂತನನ್ನೇ ಹೊಗಳುತ್ತೆ. ಹೋತೃ ಅಂತ ಅನ್ನೋಂಥವ್ರು ಅದನ್ನು ಅವರು ಅನುಸಂಧಾನ ಮಾಡ್ತಾ ಅದನ್ನು ಅವರು ಹೇಳ್ಬೇಕು. ಋಗ್ವೇದ ಪದ್ಯರೂಪವಾದ ವೇದ. ಸಾಮವೇದ ಅದಕ್ಕೆ ಗಾನ ಸಂಯೋಜನ ಮಾಡಿ ಹಾಡಿದಾಗ ಉದ್ಗಾತ್ರ ಅಂತ ಅನ್ನೋಂಥವ್ರು ಅದನ್ನು ಹಾಡ್ತಾರೆ. ಅವ್ರು ಹಾಡುವಾಗ ವಿಷ್ಣುವನ್ನೇ ಅನುಸಂಧಾನ ಮಾಡಿ ಹಾಡ್ತಾರೆ. ಆವಾಗ ಅದು ಪರವಿದ್ಯೆ ಆಗತ್ತೆ ಅಂತಾರೆ. ಅಥರ್ವ ಅಂತ ಅನ್ನುವಂತ ಆ ವೇದದಲ್ಲಿ ಎಲ್ಲ ಋಗ್ವೇದ ಮತ್ತೆ ಇದನ್ನು ಎಲ್ಲ ಜೊತೆ ಸೇರಿಸಿ ಅದನ್ನು ಹೇಳ್ತಾರಲ್ಲ, ಅದರಲ್ಲಿ ಕೂಡ ಆ ಭಗವಂತನ ಒಂದು ಮಹಿಮೆಯನ್ನು ತಿಳಿದು ಅವರು ಹಾಡಿದಾಗ ಅದು ಪರವಿದ್ಯೆ ಆಗತ್ತೆ. ಇತಿಹಾಸ ಪುರಾಣಗಳು ಕೂಡ ಅಷ್ಟೇ ಅಂತ. ನಾವು ಮಹಾಭಾರತದಲ್ಲಿ ಇರುವ ಪ್ರತಿಯೊಂದು ಶ್ಲೋಕಕ್ಕೂ ಮೂರ್ ಅರ್ಥ ಇದೆ ಅಂತ ಹೇಳ್ತಾರೆ. ಮಹಾಭಾರತ ಇಡೀ ನಮ್ಗೆ ನೋಡಿದ್ರೆ ಕಥೆಯಂಗಿದೆ, ಆದ್ರೆ ಆ ಕಥೆ ಒಳಗಿರುವಂತದ್ದು ಒಂದು ಐತಿಹಾಸಿಕವಾದ ಅರ್ಥ, ಇನ್ನೊಂದು ಸೈಕಲಾಜಿಕಲ್ ಆಗಿ ಒಂದು ಮೀನಿಂಗ್ ಬರುತ್ತೆ, ಆಮೇಲೆ ಮೂರನೇದಾಗಿ ಭಗವಂತನನ್ನು ಅದು ಹೇಳತ್ತೆ ಅಂತಾರೆ. ಈ ತರ ತಿಳ್ಕೊಳ್ಳೋಂಥವ್ರು ಎಷ್ಟು ಜನ ಇರ್ತಾರೆ. ಆದ್ರೆ ಅಂತ ತಿಳಿದವರನ್ನು ಸತ್ಯವಾದ ಭಾಗವತರು ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳು ಇದೆ ಅಂತ, ನಿರಂತರ ಶತಾರ್ಥಕಂ ಅಂತಾರೆ. ವೇದ ಸರ್ವಗಳು ಕೂಡ ಭಗವಂತನೂ ಹೇಳ್ತಾನ, ಯಾರಿಂದ ನನ್ನನ್ನು ಹೇಗೆ ತಿಳಿಯೋದು ಅಂತಂದ್ರೆ ವೇದದಿಂದಲೇ ತಿಳಿಬೇಕು. ಅದು ಸ್ಪಷ್ಟ ಆಯ್ತಲ್ಲ. ವೇದಗಳು ಕರ್ಮವನ್ನೇ ಹೇಳತ್ತೆ ಅಂತಂದ್ರೆ ಮತ್ತೆ ಭಗವಂತ ಯಾಕೆ ಹೇಳ್ವಾ ನನ್ನನ್ನು ವೇದದಿಂದ ತಿಳಿ ಅಂತ? ಕರ್ಮವನ್ನು ಮಾತ್ರ ಹೇಳೋದು ವೇದದ ಉದ್ದೇಶ ಅಲ್ಲ. ಕರ್ಮದಿಂದ ಭಗವಂತನನ್ನು ತಿಳಿಯೋಂತ ಮಾರ್ಗವನ್ನು ತಿಳಿರಿ, ಆಮೇಲೆ ಭಗವಂತನನ್ನ ತಿಳಿರಿ ಅಂತ. ಆ ಭಗವಂತನನ್ನು ತಿಳಿ ಅಂತ ಅವನು ಭಗವದ್ಗೀತೆಯಲ್ಲೂ ಹೇಳಿದಾನೆ. ವೇದೇಶ್ಚ ಸರ್ವೈರ್ ಅಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇ ಚಾಹಂ. ಹೀಗೆ ವೇದೇ ರಾಮಾಯಣೇ ಚೈವ ಈ ಆದವು ಅಂತವು ಚ ವಿಷ್ಣು ಸರ್ವತ್ರ ಗೀಯತೆ ಅಂತಂದ್ರೆ ಇತಿಹಾಸ ಪುರಾಣ ರಾಮಾಯಣ ಎಲ್ಲತ್ರಲ್ಲೂ ಕೂಡ ಬಿಗಿನಿಂಗ್ ಮಧ್ಯೆ ಚ ಅಂತ ಕೂಡ ಬರುತ್ತೆ. ಅಂದ್ರೆ ಬಿಗಿನಿಂಗ್ ಮಿಡಲ್ ಎಂಡ್ ಎಲ್ಲವೇ ವಿಷ್ಣುವನ್ನೇ ಹೇಳುತ್ತೆ. ವರಾಹ ಪುರಾಣದಲ್ಲಿ ಈ ವಾಕ್ಯ ಬಂದಿದೆ, ವೇದ ಪಂಚರಾತ್ರಾದಿಗಳು ಇಂದ ನನ್ನನ್ನು ತಿಳಿಬೇಕು. ಅದನ್ನು ಭಕ್ತಿಪೂರ್ವಕವಾಗಿ ಆ ಕರ್ಮಗಳನ್ನು ಆಚರಿಸಿದಾಗ ನನ್ನನ್ನು ತಿಳಿಯಕ್ ಸಾಧ್ಯ. ಬೇರೆ ಯಾವ ರೀತಿಯಿಂದ ಒಂದು ಸಾವಿರ ವರ್ಷಗಳಲ್ಲಿ ಮಾಡಿದ್ರೂ ಕೂಡ ತಿಳಿಯಕ್ ಸಾಧ್ಯ ಇಲ್ಲ ಅಂದ್ರು. ಭಕ್ತಿಯಿಂದ ಭಗವಂತನ ಭಕ್ತಿ ನಮ್ಗೆ ಯಾವಾಗ ಜಾಗೃತಿ ಆಗೋದು, ಅವನು ನನ್ನ ಮೇಲೆ ಎಷ್ಟು ಕರುಣೆ ತೋರಿಸ್ತಾ ಇದ್ದಾನ ಅಂತ ಅನ್ನೋಂಥ ತಿಳುವಳಿಕೆಯಿಂದವೇ. ಇವಾಗ ಅವರು ಆ ಮೊದಲನೇ ಮುಂಡಕದಲ್ಲಿ ಇರುವಂತ 6ನೇ ಪದ್ಯದಲ್ಲಿ ಅವ್ರು ಹೇಳ್ತಾರೆ, ಯಾರ ಮನಸ್ಸು ನಿರ್ಮಲವಾಗಿದೆಯೋ ಅವ್ರಿಗೆ ಮಾತ್ರ ಈ ಅಕ್ಷರನಾಮಕ ಪರಮಾತ್ಮನ ತಿಳಿಯಾಕ ಸಾಧ್ಯ. ಅಕ್ಷರನಾಮಕ ಪರಮಾತ್ಮ ಏನು ಅಂದ್ರೆ ಅವನಿಂದವೇ ಈ ಬ್ರಹ್ಮಾಂಡವೇ ಹೊರಟಿತು. ಆ ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಬ್ಬ ಜೀವನಿಗೆ ಕೂಡ ಅವನೇ ಆ ಆಶ್ರಯನಾಗಿದ್ದಾನ. ಯಾರು ಆ ಪರಮಾತ್ಮ ಅಕ್ಷರ ಪುರುಷ ಅಂತಾನು ಹೇಳ್ತಾರೆ, ಅವನನ್ನು ನೋಡಕ್ಕೆ ಸಾಧ್ಯ ಇಲ್ಲ, ಅವನು ಅವ್ಯಕ್ತನಾಗಿದ್ದಾನ ಅಂದ್ರು. ಆದ್ರೆ ವ್ಯಕ್ತ ಬೇಕು ಅಂತಂದ್ರೆ ಅವನ್ ಮಾಡ್ತಾನ ಅಂತ ಅನ್ನೋದನ್ನ ನಾವು ಕೃಷ್ಣಾವತಾರ ರಾಮಾವತಾರದಲ್ಲಿ ನೋಡ್ತೇವೆ. ಅವ್ಯಕ್ತನಾಗಿದ್ದಾನ ಅಂತ ಅಂದ ಮಾತ್ರಕ್ಕೆ ಅವನಲ್ಲಿ ವ್ಯಕ್ತ ಮಾಡಕ್ ಸಾಧ್ಯತೆ ಇಲ್ಲ ಅಂತ ನಾವು ತಿಳಿಬಾರ್ದು. ಅವನನ್ನು ವ್ಯಕ್ತರೂಪ ಬೇಕಾದ್ರೆ ಅವನ್ ಮಾಡುವ. ಅವನಿಗೆ ಕಣ್ಣಿಲ್ಲ, ಅವನಿಗೆ ಕಿವಿ ಇಲ್ಲ ಅಂತಾರೆ. ಕಣ್ಣಿಲ್ಲ ಕಿವಿ ಇಲ್ಲ ಅಂತಂದ್ರೆ ಈ ಮನುಷ್ಯರಿಗೆ ಹೇಗೆ ಕಣ್ಣು ಕಿವಿ ಇದ್ರೆ ಮಾತ್ರ ಅವ್ರಿಗೆ ನೋಡಾಕೋ ಕೇಳಾಕೋ ಸಾಧ್ಯ. ಆದ್ರೆ ಭಗವಂತನಿಗೆ ಕಣ್ಣು ಇಲ್ಲ, ಕಿವಿಯೂ ಇಲ್ಲ, ಮನಸ್ಸೂ ಇಲ್ಲ, ಪ್ರಾಣನೂ ಇಲ್ಲ ಅಂತಂದ್ರೆ ಈ ಯಾವುದು ನಮಗೆ ಇದೆಯೋ ಅದೆಲ್ಲ ನಮಗೆ ಅನುಕೂಲವಾಗಿ, ನಮಗೆ ನಮ್ಮ ಒಂದು ಅನುಭವಕ್ಕೆ ಅನುಕೂಲವಾಗಿ ಅವೆಲ್ಲ ನಮಗೆ ಕೆಲಸ ಮಾಡ್ತಾ ಇದೆ. ಅದು ಇಲ್ದೇನೆ ನಾವು ಮಾಡಕ್ ಆಗಲ್ಲ. ಆದ್ರೆ ಭಗವಂತ ಹಾಗಲ್ಲ, ಅವನೇ ಪ್ರಾಣಸ್ಯ ಪ್ರಾಣ. ಅವನಿಗೆ ಈ ಪ್ರಾಣನಿಂದ ಏನಾಗ್ಬೇಕು, ಮನಸ್ಸಿಂದ ಏನಾಗ್ಬೇಕು, ಯಾವುದು ಅವನ ಒಂದು ಇಚ್ಛೆಯಂತೆ ಇವೆಲ್ಲ ಅವನು ಸೃಷ್ಟಿಯಾಗಿದೆ, ಅವನೇ ಅದಕ್ಕೆ ಕಾರಣ. ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು ಅಂತಾರೆ ದಾಸರು ಕೂಡ. ಯಾವುದೇ ಒಂದು ಅವನು ಯಾರು ಅಂದ್ರೆ ಸದಾ ಕಾಲವೂ ಕೂಡ ಈ ಎಲ್ಲತ್ರ ಒಂದು ಆಶ್ರಯನಾಗಿ ಅವನು ಇದ್ದಾನ.
ಪುರಂದರದಾಸರು ಇದ್ರ ಬಗ್ಗೆ ಹೇಳ್ತಾರೆ. ಒಂದು ಭಗವಂತನ ಹೇಳು ಅಂತಂದ್ರೆ ನಾನು ಹೇಗೆ ಹೇಳಲಿ ಅಂತ. ಅಕೋಹಾಂಗಿಹಾನ ಇಕೋಹಿಂಗಿಹಾನ ಪರಬ್ರಹ್ಮ ನಾರಾಯಣ ಹ್ಯಾಂಗಿಹಾನೆಂದರೆ ಅಂತ. ಕಣ್ಣಿಲ್ಲದೆ ನೋಡುವ, ಕಿವಿ ಇಲ್ಲದೆ ಕೇಳುವ, ಹೇಗೆ ಮಾಡ್ತಾನದು ಅಂತ. ಅದೇ ಅವನು ಪ್ರಪಂಚದಲ್ಲಿಯೂ ಅಂತ ಪ್ರಾಣಿಗಳನ್ನು ನಿರ್ಮಾಣ ಮಾಡಿ ತೋರಿಸ್ತಾನ. ಕಿವಿ ಇಲ್ಲದೆ ಹಾವಿಗೆ ಕೇಳಕ್ ಬರುತ್ತೆ, ಕಣ್ಣಿಂದವೇ ಕೇಳತ್ತೆ ಅಂತಾರೆ. ಆತರ ಅದ್ರೊಡ ಒಂದು ಅಬಿಲಿಟಿ, ವೈಬ್ರೇಟರಿ ಸೌಂಡ್ಸ್ನ ಅದು ತಿಳ್ಕೊಳ್ಳತ್ತೆ, ಮನಸ್ಮೂಲ್ಯವಾಗಿ ತಿಳ್ಕೊಳ್ಳತ್ತೆ. ಅದಕ್ಕೆ ಆಪತ್ತ ಏನ್ ರೀತಿಯಲ್ಲಿ ಅದು ಏನ್ ಮಾಡ್ಬೇಕು ಅಂತ ಅನ್ನೋದನ್ನ ಅದ್ರ ಮೇಲೆ ಅದು ನಿಶ್ಚಯ ಮಾಡ್ಕೊಳ್ಳತ್ತೆ. ಈ ತರ ನಾವು ಭಗವಂತನ ಸೃಷ್ಟಿಯಲ್ಲೇ ನೋಡ್ಬೇಕಾದ್ರೆ ಅವನಿಗೆ ಯಾವುದೇ ಒಂದು ಸಲಕರಣೆ ಯಾಕೆ ಬೇಕಾಗಿತ್ತು ನೋಡೋದಕ್ಕೆ ಅಂತ. ಈ ಎಲ್ಲವೂ ಅವನಿಂದ ಸೃಷ್ಟಿ ಆಯ್ತು ಅಂತ ಅನ್ನೋದನ್ನ ಮತ್ತು ಅಲ್ಲಿ ಹೇಳ್ತಾರೆ. ದಾಸರು ನಮ್ಗೆ ಹೇಳಿರುವಂತದ್ರಲ್ಲೂ ಇದು ಬರತ್ತಲ್ವಾ, ಏನು ಮಹತ್ತತ್ವ ಹುದುಗಿದೆ ವೇದೋಪನಿಷತ್ತಿನಲ್ಲಿ, ಈ ಜಗತ್ತು ಸತ್ತು ಎಂಬೋ. ಜಗತ್ ಸತ್ ಅಂತಂದ್ರೆ ಜಗತ್ ಸತ್ಯ, ಜಗತ್ ಸತ್ಯ ಅಂತ ಅನ್ನೋದು ಈ ಉಪನಿಷತ್ತಲ್ಲಿ ಬಂದಿದೆ. ಅದು ಇದೇ ಮೊದಲನೇ ಮುಂಡಕದಲ್ಲಿ ಅವ್ರು ಹೇಳ್ತಾರೆ, ಯಥೋ ಊರ್ಣನಾಭಿಹಿ ಅಂತ. ಅಂದ್ರೆ ಇಲ್ಲಿ 3 ದೃಷ್ಟಾಂತಗಳು ಈ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಉಪನಿಷತ್ ವಾಕ್ಯವನ್ನು ನಾನು ಹೇಳ್ತಾ ಇಲ್ಲ, ಅದರಲ್ಲಿರೋ ಏನು ತತ್ವ ಇದೆ ಅದ್ರ ಬಗ್ಗೆ ನೋಡೋಣ. ಈ ಜೇಡರ ಒಂದು ಹುಳ ಇದೆ, ಅದೇನ್ ಮಾಡತ್ತೆ, ಅದರ ನಾಭಿಯಿಂದ ಅದು ಬಂದು ಆ ಸಣ್ಣ ಸಣ್ಣದಾದ ಒಂದು ಆ ಥ್ರೆಡ್ಸ್ ನ ಹೊರಗ್ ತರತ್ತೆ. ಸ್ಪೈಡರ್ಸ್ ವೆಬ್ ಅಂತ ನಾವು ನೋಡ್ತೇವೆ. ಸ್ಪೈಡರ್ಸ್ ವೆಬ್ ಎಲ್ಲಿಂದ ಬಂತು, ಅದ್ ಹೇಗ್ ಜನರೇಟ್ ಮಾಡಿತು ಅಂತಂದ್ರೆ ನಾಭಿಯಿಂದವೇ ಅದು ಅದನ್ನೆಲ್ಲ ಹೊರಗ್ ತಗೊಂಬರತ್ತೆ. ತಗೊಂಡ್ ಬಂದ್ಬಿಟ್ಟು ಮತ್ತೆ ಅದು ಒಳಗೂ ಹೇಳ್ಕೊಳ್ಳತ್ತೆ ಅಂತಾರೆ. ಈಗ ಭಗವಂತ ಸೃಷ್ಟಿ ಮಾಡಿದ, ಅವನೇ ಈ ಸೃಷ್ಟಿಗ ಕಾರಣ ಅಂತ ಅನ್ನುವಾಗ ವೇದೋಪನಿಷತ್ತಲ್ಲಿ ಏನ್ ಹೇಳಿದ್ದಾರೆ, ಅಜಸ್ಯ ನಾಭವು ಅಂತ. ಅಜ ಅಂತಂದ್ರೆ ಯಾರಿಗೆ ಹುಟ್ಟೇ ಇಲ್ಲವೋ ಅವನ ನಾಭಿಯಲ್ಲಿ ಒಂದು ಹುಟ್ಟಿತು, ಹುಟ್ಟದವನ ಹೊಕ್ಕಳಲ್ಲಿ ಒಂದು ಹುಟ್ಟಿತು ಅಂತ ನಮ್ಮ ಗುರುಗಳ ಮಾತು. ಆ ಹುಟ್ಟಿದ್ದೇ ಈ ಬ್ರಹ್ಮಾಂಡ. ಆ ಹೊಕ್ಕಳಿಂದ ಅವನು ಹೇಗೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿವ ಅಂತ ಕೇಳಿದ್ರೆ ಅದಕ್ಕೆ ಈ ಉಪನಿಷತ್ತಿನ ಉತ್ತರ ಯಥಾ ಊರ್ಣ ನಾಭವು. ಊರ್ಣ ನಾಭಿ, ಊರ್ಣವಾಗಿ, ಊರ್ಣ ಅಂತಂದ್ರೆ ಇದು ಹೊರಗ್ ಬರ್ತಾ ಇರುವಂತದ್ದು. ಆ ಜೇಡರ ಹುಳು ಹೊರಗ್ ಇಂದ ಆ ಸಣ್ಣ ಸಣ್ಣದಾದ ದಾರಗಳು, ಆ ದಾರದ ಮೂಲವಾಗಿ ದೊಡ್ಡ ಒಂದು ವೆಬ್ ಅನ್ನು ಅದ್ ರಚನೆ ಮಾಡತ್ತೆ. ಅದ್ರೊಳಗೆ ಎಲ್ಲಾ ಹುಳಗಳನ್ನು ಅದು ಟ್ರ್ಯಾಪ್ ಮಾಡುತ್ತೆ. ಭಗವಂತ ಏನ್ ಮಾಡ್ತಾನ, ಇಡೀ ಬ್ರಹ್ಮಾಂಡವನ್ನು ರಚನೆ ಮಾಡ್ತಾನ ಅವನ ಒಂದು ನಾಭಿಯಿಂದ. ಆಮೇಲೆ ಅದ್ರೊಳಗೆ ಜೀವರಾಶಿಗಳನ್ನೆಲ್ಲ ಅವನು ಹಾಕಿದ್ದಾನ. ಅಂದ್ರೆ ಆ ಟ್ರ್ಯಾಪ್ ಅಂತ ಅನ್ನೋದ್ರೆ ಅದು ಬಾಂಡೇಜ್. ಜೀವರೆಲ್ಲ ಬದ್ಧರಾಗಿ ಇದ್ದಾರೆ, ಅವ್ರು ಅದರಿಂದ ಅವರು ಹೊರಗ್ ಬರ್ಬೇಕು. ಈ ದೃಷ್ಟಾಂತದಲ್ಲಿ ಮತ್ತೆ ಅದು ಒಳಗೂ ಹೇಳ್ಕೊಳತ್ತೆ ಅಂತ ಅನ್ನೋದು ಹೇಳ್ತಾರೆ. ಅಂದ್ರೆ ಭಗವಂತ ಏನ್ ಮಾಡ್ತಾನ, ಸೃಷ್ಟಿ ಕಾಲದಲ್ಲಿ ಅದನ್ನ ಹೊರಗ್ ತರ್ತಾನ, ಯಾವಾಗ ಪ್ರಳಯ ಆಗ್ಬೇಕೋ ಅವಾಗ ಎಲ್ಲವನ್ನು ಅವನು ಒಳಗ್ ಹಾಕೊಂಡ್ಬಿಡ್ತಾನ. ಇಂಥ ಪರಮಾತ್ಮ ಲೋಕದಲ್ಲಿ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಈ ಬ್ರಹ್ಮಾಂಡ ಸೃಷ್ಟಿ ಆಯ್ತಲ್ಲ, ಇದು ಬ್ರಹ್ಮನ ಪರಿಣಾಮವೋ ಏನೋ ಅಂತ ಕೆಲವರಿಗೆ ಸಂಶಯ. ಅದಕ್ಕೆ ಇನ್ನೊಂದು ದೃಷ್ಟಾಂತ ಉಪನಿಷತ್ ಹೇಳತ್ತೆ. ಒಂದು ಭೂಮಿ ಇರತ್ತೆ, ಆ ಭೂಮಿಯೊಳಗೆ ಬೀಜಗಳಿರತ್ತೆ, ಆ ಬೀಜಗಳಿಂದ ಹೊರಗ್ ಬರ್ತಾ ಇರತ್ತೆ. ಅಂದ್ರೆ ಈ ಬ್ರಹ್ಮನ ಪರಿಣಾಮ ಅಲ್ಲ ಅಂತ ಅನ್ನೋದನ್ನ ಈ ಜೇಡರ ಹುಳದ ಮೂಲವ ಅವರು ತಿಳಿಸಿದ್ರು. ಜೇಡರ ಹುಳ ಒಂದು ಬೇರೆ, ಅದರಲ್ಲಿ ಇರೋಂತ ಒಂದು ವೆಬ್ಬು ಅದು ಬೇರೆ, ದಾರ ಎಲ್ಲ ಬೇರೆ. ಆ ದಾರ ಎಲ್ಲ ಇದರಿಂದ ಹೊರಗ್ ಬಂತು ಅಷ್ಟೆ. ಅದೇ ತರನೇ ಭಗವಂತ ಬ್ರಹ್ಮಾಂಡವನ್ನು ಹೊರಗ್ ತಂದ, ತಿರ್ಗಿ ಒಳಗ ಎಳ್ಕೋತಾನ. ಬ್ರಹ್ಮಾಂಡ ಅವನ ಮೇಲೆ ಆಧಾರಿತವಾಗಿದೆ ವಿನಃ ಬ್ರಹ್ಮಾಂಡವೇ ಬ್ರಹ್ಮನಲ್ಲ. ಅದನ್ನು ತಿಳ್ಕೊಂಡ ಮೇಲೆ ಜೀವರಾಶಿಗಳು ಅಂತ ಅನ್ನುವಂಥವ್ರು ಈ ಭೂಮಿಯೊಳಗ ಅವ್ರು ಯಾಕೆ ಹೇಗ್ ಜನನ ಆಗತ್ತೆ ಅಂತ ಅನ್ನುವಾಗ, ಭೂಮಿಯೊಳಗೆ ಬೀಜಗಳು ಅಲ್ಲಲ್ಲಿ ಅದು ಇರತ್ತೆ. ಮಳೆಗಾಲದ ಸಮಯದಲ್ಲಿ ಒಳ್ಳೆ ಬಿಸಿಲು ಬಂದಾಗ ಅದು ಅಲ್ಲಿಂದ ಚಿಗುರ್ಕೊಂಡು ಮೇಲೆ ಬೆಳೆಯತ್ತೆ. ಆ ತರನೇ ಜೀವರಾಶಿಗಳಿಗೆ ಈ ಬ್ರಹ್ಮಾಂಡದಲ್ಲಿ ಒಂದು ಹುಟ್ಟುಗಳು ಅಂತ ಅನ್ನುವಂಥದ್ದು, ಸಮಯ ಕಾಲ ಅವಕಾಶ ಅದರೊಳ ಕರ್ಮವೇ ಆ ಬೀಜ ರೂಪದಲ್ಲಿ ಇರತ್ತೆ, ಅದು ಹೊರಗ್ ಬರತ್ತೆ ಅಂತಾರೆ. ಅದೇ ತರ 3ನೇ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಅಂದ್ರೆ ಭಗವಂತನೇ ಆಧಾರಭೂತನಾಗಿದ್ದು ಈ ಭೂಮಿಯಿಂದ ಹೇಗೆ ಸಸ್ಯಗಳೆಲ್ಲ ಹೊರಗೆ ಹೊಮ್ಮಿ ಬರತ್ತೋ ಹಾಗೆ ಜೀವರಾಶಿಗಳು ಅವರು ದೇಹಗಳನ್ನು ಪಡ್ಕೊಂಡು ಬರ್ತಾರೆ.
ಆದ್ರೆ ಅವ್ರ ಮೂಲ ಭಗವಂತನಲ್ಲೇ ಇದೆ. ಮೂಲ ಅಂದ್ರೆ ಅವ್ರ ಆಧಾರ ಭಗವಂತನೇ ತಾನೆ ಅಂತ ಅನ್ನೋದು ಅದ್ ತಿಳಿಸತ್ತೆ. ಆಮೇಲೆ ಮೂರನೇದಾಗಿರುವಂತ ದೃಷ್ಟಾಂತ ಅಂತಂದ್ರೆ, ಒಂದು ಜೀವಂತವಾಗಿರುವಂತ ಮನುಷ್ಯನ ಶರೀರದಿಂದ ಕೂದಲು ರೋಮಗಳೆಲ್ಲ ಹೊರಗ್ ಬರುತ್ತೆ. ಅದ್ ಹೇಗ್ ಬರುತ್ತೆ ಅಂದ್ರೆ, ಯಾವ ಒಂದು ಮನುಷ್ಯನು ನನಗೆ ಇಲ್ಲಿ ರೋಮ ಬರ್ಲಿ ಅಂತ ಅವನು ಯೋಚನೆ ಮಾಡಿದ್ರೆ ಅದ್ ಬರಲ್ಲ. ಆದ್ರೆ ಅದು ಆಟೋಮೆಟಿಕ್ ಆಗಿ ಬರ್ಬೇಕಾದ್ರೆ ಬರುತ್ತೆ. ಇಲ್ಲಿ ಭಗವಂತ ಹಾಗೆ ಅವನ ಒಂದೊಂದು ಸೃಷ್ಟಿ ಮಾಡ್ತಾ ಇರುವಂತದ್ದು ಯಾವುದೋ ಒಂದು ಅವನಲ್ಲಿ ತುಂಬಾ ಎಫರ್ಟ್ ಹಾಕಿ ಮಾಡೋಂಥದ್ದಲ್ಲ. ಅವನ್ ಏನ್ ಡಿಸೈನ್ ಮಾಡಿದ್ದಾನೋ ಅದ್ ನಡ್ಕೊಂಡು ಹೋಗ್ತಾ ಇರುತ್ತೆ. ಅವನ್ ಎಫರ್ಟ್ಲೆಸ್ ಆಗಿ ಅವನು ಸೃಷ್ಟಿಯನ್ನು ಮಾಡ್ತಾನ ಅಂತ ಅದು ತೋರ್ಸುತ್ತೆ. ಹೇಗೆ ಈ ತರ ಆ ಜೀವನ ಒಂದು ಅಸ್ತಿತ್ವ ಅಂತ ಅನ್ನೋದು ಭಗವಂತನ ಮೇಲೆಯೇ ಪೂರ್ತಿಯಾಗಿ ನಿರ್ಭರವಾಗಿದೆ. ಅವನಿಗೆ ಬೇಕಾದದ್ದು ಈ ಬ್ರಹ್ಮಾಂಡ ಅಲ್ಲಿ ಇರೋದಕ್ಕೆ. ಮೂಲವಾಗಿ ಅವನಿಗೆ ಭಗವಂತನ ಒಂದು ಆಶ್ರಯವೇ ಬೇಕು. ಈ ಬ್ರಹ್ಮಾಂಡಕ್ಕೂ ಅವನೇ ಕಾರಣ, ಜೀವನ ಈ ದೇಹ ಅಂತ ಅನ್ನೋದು ಅವನ ಅಸ್ತಿತ್ವಕ್ಕೂ ಅವನೇ ಕಾರಣ. ಆ ಎಲ್ಲಾ ಮಾಡ್ತಿರುವಂತ ಭಗವಂತನಿಗೆ ಇದ್ಯಾವುದು ಕಷ್ಟವೇ ಇಲ್ಲ. ಅವನಿಗೆ ಇದೆಲ್ಲ ಒಂದು ಲೀಲೆಯಾಗಿದೆ ಅಂತ ಅನ್ನೋದನ್ನ ಇದು ತೋರ್ಸ್. ಇವಾಗ ಮುಂಡಕ ಮೊದಲನೇ ಮುಂಡಕದಲ್ಲಿ, ಎರಡನೇ ಖಂಡದಲ್ಲಿ ಅವ್ರು ಹೇಳ್ತಾರೆ ಈ ಸತ್ಯವನ್ನು ತಿಳಿ ಅಂತಂದು. ಇಲ್ಲಿ ದಾಸರ್ ಹೇಳ್ತಾರೆ, ಸತ್ಯಂಬೋ ವ್ಯಾಕೃತಿಯೋಳು ಮೂರ ಅವಸ್ಥೆಗಳು ಸತ್ಯ ಅಂತ. ಸತ್ಯನಾಮ ಶಬ್ದದಿಂದವೇ ಈ ಖಂಡ ಪ್ರಾರಂಭ ಆಗತ್ತೆ. ಅಂದ್ರೆ ಫಸ್ಟ್ ಮುಂಡಕದಲ್ಲಿ ಎರಡನೇ ಖಂಡ, ಅದರಲ್ಲಿ ಇದೇ ತಾನೇ ಸತ್ಯ ಅಂತಂತಾರೆ. ಇದೇ ಸತ್ಯ ಅಂತಂದ್ರೆ ಯಾವುದು ಸತ್ಯ? ಯಾವುದು ಸತ್ಯ ಅಂತ ಅನ್ನೋದು ಅಂದ್ರೆ ಪರಮಾತ್ಮನೇ ಸತ್ಯ ಅಂತಾರೆ. ಅವನು ಈ ಸತ್ಯದ ಬಗ್ಗೆ ತಾನೇ ಎಲ್ಲಾ ಕರ್ಮಗಳನ್ನು ಆಚರಣೆ ಮಾಡ್ತಿರುವಂತ ಋಷಿಗಳು ತಿಳಿಸಿದ್ರು. ಎಲ್ಲಾ ಋಷಿಗಳ ತಿಳುವಳಿಕೆಗಳಲ್ಲಿ ಈ ಸತ್ಯ ಅಂತ ಅನ್ನುವಂಥದ್ರ ಬಗ್ಗೆ ಹೆಚ್ಚು ಇದೆ. ಅಂದ್ರೆ ಅವ್ರ ಮನಸ್ಸೊಳಗೆ ಕಾಂಟೆಂಪ್ಲೇಷನ್ ಅಂತ ಅನ್ನೋದು ಇದ್ರ ಮೇಲೆಯೇ ಇರತ್ತೆ ಅಂತಾರೆ. ಅದಕ್ಕೆ ಎಲ್ಲರೂ ಕೂಡ ಈ ಸತ್ಯನಾಮಕ ಪರಮಾತ್ಮನನ್ನು ಚಿಂತಿಸ್ಬೇಕು. ಯಾಕೆಂದ್ರೆ ಹಿರಿಯರು ತಿಳಿದವರು ಕವಿಗಳೆಲ್ಲ ಇದನ್ನು ತಿಳಿಸ್ತಾರೆ. ಈ ದಾರಿ ತಾನೇ ನಿಮ್ಗೆ ಭಗವಂತನ ಊರಿಗೆ ಹೋಗೋ ದಾರಿ ಹಂಗೆ ಅಂತ. ಸತ್ಯ ಅಂತಂದ್ರೆ ದೇವ್ರು ಅಂತ ಅನ್ನೋದು ಏತತ್ ಸತ್ಯಂ ಅಂತ ಅನ್ನೋದಿದೆ. ಇದು ತಾನ ಸತ್ಯ ಅಂತಂದ್ರು. ಅದೇ ಭಗವಂತ ಅಂತಾರೆ. ಯಾಕೆಂದ್ರೆ ಸತ್ಯಕಾಮ ಅಂತಂದ್ರೆ ಯಾರು ಭಗವಂತನಲ್ಲಿ ನಿಷ್ಠೆಯನ್ನು ಇಟ್ಟಿದ್ದಾರೆಯೋ ಅವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲ ಕರ್ಮವನ್ನು ನಿಷ್ಕಾಮವಾಗಿ ಮಾಡ್ತಾರೆ. ಯಾವುದೋ ಒಂದು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಅನ್ನೋಂಥ ಉದ್ದೇಶ ಇಲ್ದೇನೆ ನಿಷ್ಕಾಮವಾಗಿ ಮಾಡಿ ಆ ಕರ್ಮ ಎಲ್ಲ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಾರೆ. ಅದರಿಂದ ಅವರಿಗೆ ಅದು ಪರವಿದ್ಯೆಯಾಗಿ ಭಗವಂತನನ್ನೇ ತಿಳಿಸತ್ತೆ. ಈ ಖಂಡದಲ್ಲಿ ಇನ್ನೂ ಹೆಚ್ಚು ಅಗ್ನಿಹೋತ್ರದ ಬಗ್ಗೆ ಅವರು ತಿಳಿಸ್ತಾರೆ. ಹೇಗೆ ಮಾಡ್ಬೇಕು, ಯಾರು ಮಾಡ್ಬೇಕು, ಈ ಮಾಡೋಂಥ ಯಜ್ಞಾದಿಗಳು ಅಂತ ಅನ್ನೋಂಥದ್ರಿಂದ ಅವರ ಅನುಸಂಧಾನದ ಪ್ರಕಾರ ಅಂದ್ರೆ ಅವರು ಪರವಾಗಿ ಅನುಸಂಧಾನ ಮಾಡ್ತಾರ್ಯಾ ಇಲ್ಲ ಲೌಕಿಕವಾದ ಫಲಕ್ಕಾಗಿಯೇ ಅವ್ರು ಅಪೇಕ್ಷೆ ಪಡ್ತಾರ, ಇದೆಲ್ಲ ತಿಳ್ಕೊಂಡೆ ಈ ಯಜ್ಞಾದಿಗಳಿಂದ ಅವರಿಗೆ ಲಾಭ. ಅವ್ರು ಯಾವ್ಯಾವ ಲೋಕಗಳಿಗೆ ಹೋಗ್ತಾರೆ, ಮರಳಿ ಅವ್ರು ಹೇಗೆ ಈ ಭೂಮಿ ಲೋಕಕ್ಕೆ ಬರ್ತಾರೆ, ಇವೆಲ್ಲ ಕೂಡ ಇದ್ರಲ್ಲಿ ತಿಳಿಸ್ತಾರೆ. ಈ ತರ ಉಪನಿಷತ್ತು ಮತ್ತೆ ಎರಡನೇ ಮುಂಡಕದ ಒಂದೇ ಖಂಡಕ್ಕೆ ನಾವು ಹೋದ್ರೆ ಅಲ್ಲಿ ಹೇಳ್ತಾರೆ ಸತ್ಯ ಅಂತ ಅನ್ನುವಂಥದ್ದು ಭಗವಂತನಿಗೂ ಜೀವನಿಗೂ ಇರುವ ಒಂದು ಏನು ಅನುಬಂಧ ಅದನ್ನು ತಿಳಿಯೋದು. ಇದು ತಿಳಿಸತ್ತೆ ಈ ಉಪನಿಷತ್ತು. ಆಮೇಲೆ ಅವ್ರು ಹೇಳ್ತಾರೆ ಈ ಒಂದು ಬೆಂಕಿ ಇರತ್ತೆ, ಬೆಂಕಿಯಿಂದ ಕಿಡಿಗಳು ಹೊರಗೆ ಹೊಮ್ಮತ್ತೆ. ಹೇಗೆ ಅಂದ್ರೆ ಎಷ್ಟೋ ಕಿಡಿಗಳು ಒಟ್ಟಿಗೆ ಹೊರಗೆ ಹೊಮ್ಮತ್ತೆ. ಆ ತರವೇ ಆ ಭಗವಂತ ಅಂತ ಅನ್ನುವಂತ ಅವನೊಳಗಿಂದ ಅಕ್ಷರ ಪುರುಷನಾಗಿರುವಂತ ಭಗವಂತನಿಂದ ಕಿಡಿಗಳು ಹೊರಗೆ ಹೊಮ್ಮತ್ತೆ. ಆಮೇಲೆ ಮತ್ತು ಅವನಲ್ಲೇ ಅದು ಲಯಗೊಳ್ಳತ್ತೆ ಅಂತ. ಭಗವಂತ ಅಂತಂದ್ರೆ ಯಾರು ಈ ಎಲ್ಲಾ ಕಿಡಿಗಳಿಗೆ ಅವನೇ ಕಾರಣನಾಗಿದ್ದಾನ ಅಂದ್ರೆ ಆ ಜೀವರಿಗೆ ಅವ್ರನ್ನ ಹುಟ್ಟಿಸ್ತಾನ ಅಂತ ಅರ್ಥ ಇಲ್ಲ. ಜೀವರು ನಿತ್ಯವಾಗಿದ್ದಾರೆ. ಆ ನಿತ್ಯವಾಗಿರುವ ಜೀವರಿಗೆ ಅಸ್ತಿತ್ವವನ್ನು ಅವನು ಕೊಡ್ತಾನೆ. ಇರುವಿಕೆ ನಾನಿದ್ದಾನೆ ಅಂತ ಅನ್ನುವಂಥದ್ದು ಮನಸ್ಸು ಜಾಗೃತಿ ಆದಾಗ ಮಾತ್ರ ಜೀವನಿಗೆ ಗೊತ್ತಾಗತ್ತೆ. ಆ ಪ್ರಾಕೃತ ಸಂಬಂಧವಾಗಿರುವಂತ ಲಿಂಗ ಶರೀರ, ಸೂಕ್ಷ್ಮ ಶರೀರ, ಆಮೇಲೆ ಹುಟ್ಟುವಂತ ಕಾಲಕ್ಕೆ ಈ ಸ್ಥೂಲ ಶರೀರನೂ ಅವರಿಗೆ ಲಭ್ಯ ಆಗತ್ತೆ. ಇವೆಲ್ಲ ಅವನು ಭಗವಂತನಿಂದವೇ ಹುಟ್ಟಿತು, ಭಗವಂತನ ಇಚ್ಛೆಯಂತೆ ಹುಟ್ಟಿತು.
ಅವನ್ನ ಓಂಕಾರ ಅಂತ ಹೇಳಿ, ಓಂಕಾರದಿಂದ ಅವನು ವಾಚ್ಯನಾಗಿದ್ದಾನ. ಅಕ್ಷರ ಅಂತ ಅವನಿಗೆ ಹೆಸರು. ಅಕ್ಷರ ಅಂತಂದ್ರೆ ಯಾವ್ದು ನಾಶವೇ ಇಲ್ಲವೋ ಅವನೇ ಅಕ್ಷರ. ಈ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿ ಸರ್ವಗುಣ ಪರಿಪೂರ್ಣನಾಗಿರೋ ಭಗವಂತನಿಗೆ ಇಂಥ ಒಂದು ಸ್ಥೂಲವಾದ ಪ್ರಾಕೃತಿಕವಾದ ದೇಹ ಇಲ್ಲ ಅವನಿಗೆ. ಅವನಿಗೆ ಒಳಗೆ ಇದ್ದಾನ, ಹೊರಗೂ ಇದ್ದಾನ. ಅತಿ ಸೂಕ್ಷ್ಮವಾಗಿರುವ ಭಗವಂತ, ಜೀವನೇ ಸೂಕ್ಷ್ಮ ಅಂತಾರೆ. ಒಂದು ಕುದುರೆ ಬಾಲ ತುದಿ ಭಾಗವನ್ನು 100 ಭಾಗ ಮಾಡಿ ಅದು ಒಂದನ್ನು ತೆಗೆದು ಮತ್ತೊಂದು 100 ಭಾಗ ಮಾಡಿದಾಗ ಅದಕ್ಕಿಂತ ಸಣ್ಣದಾಗಿರುವಂಥದ್ದೇ ಜೀವ ಸ್ವರೂಪ. ಅದ್ರೊಳಗೂ ಭಗವಂತ ಇದ್ದಾನ. ಬ್ರಹ್ಮಾಂಡ ಅಂತ ಅನ್ನೋದು ನಾವು ಅಳಿಯಕ್ಕೆ ಅಷ್ಟು ದೊಡ್ಡದದು. ಅಂತ ಬ್ರಹ್ಮಾಂಡ ಪೂರ್ತಿ ಅವಂದೇ ಒಂದು ರೂಪ ಇದೆ, ಬ್ರಹ್ಮಾಂಡ ರೂಪ ಅಂತ. ಎಷ್ಟು ದೊಡ್ಡದಾದ ರೂಪವನ್ನು ತಗೋತಾನ, ಚಿಕ್ಕದಾದನು ಅವನು ತಗೋತಾನ. ಒಳಗೂ ಇದ್ದಾನ, ಹೊರಗೂ ಇದ್ದಾನ. ಗೋವಿಂದ ನಿನ್ನ ನಾಮವೇ ಚಂದ ಅಂತಾರೆ. ಅನುರೇನು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅಣುವಲ್ಲಿ ಕೂಡ ನೀನಿದ್ದಿ, ತೃಣವಾಗಿರುವಂತದ್ರಲ್ಲೂ ನೀನಿದ್ದಿ ಅಂತ ಗೋವಿಂದನನ್ನು ವೇದಗಳೇ ತಿಳಿಸತ್ತೆ ಅಂತಾರೆ. ಅವನು ಯಾವತ್ತೂ ಹುಟ್ಟೋದಿಲ್ಲ, ಅವನಿಗೆ ಯಾರ ಒಂದು ಅವಲಂಬನೆಯೂ ಇಲ್ಲ. ಸದಾಕಾಲವೂ ಅವನು ವಿಮಲವಾಗಿ ಇದ್ದಾನ. ಅಂತ ವಿಮಲವಾಗಿರುವಂತ ಭಗವಂತನೇ ಓಂಕಾರದಿಂದ ತಿಳಿಯಲ್ಪಡುವ ಅಂತಾರೆ. ಅವನು ಎಲ್ಲರಿಗಿಂತ ಉತ್ತಮ. ಪ್ರಕೃತಿ ಅಂತ ಅನ್ನೋದಕ್ಕಿಂತ ಅವನು ಉತ್ತಮ, ಅಂದ್ರೆ ಶ್ರೀತತ್ವಕ್ಕಿಂತ ಅವನು ಉತ್ತಮ. ಆಚಾರ್ಯರು ಇದನ್ನು ಅವರ ಒಂದು ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯಾಪಾಂಗಲವ ಮಾತ್ರ ಊರ್ಜಿತ ಸ ಶ್ರೀರ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಅವ್ರು ಹೇಳ್ತಾರೆ. ಶ್ರೀರ್ಯತ್ ಕಟಾಕ್ಷ, ಭಗವಂತ ಆ ಲಕ್ಷ್ಮಿಗೆ ಅನುಗ್ರಹ ಮಾಡಿ ಆ ಶ್ರೀತತ್ವಕ್ಕೆ ಈ ಶಕ್ತಿಯನ್ನು ಕೊಡ್ತಾನ. ಅವನು ಅದಕ್ಕಿಂತ ಉತ್ತಮವೇ ಅಂತ ಅನ್ನೋದನ್ನ ನಾವು ತಿಳಿಬೇಕು. ಅಕ್ಷರ ಅಂತಂದ್ರೆ 3 ಈ ಅಕ್ಷರ ಶಬ್ದದಿಂದ ಇಲ್ಲಿ ಹೇಳ್ತಾರೆ ಅಂತ ಆಚಾರ್ಯ ಮಧ್ವರು ಹೇಳ್ತಾರೆ. ಒಂದು ಜಡ ಪ್ರಕೃತಿ, ಇನ್ನೊಂದು ಶ್ರೀತತ್ವ, ಇನ್ನೊಂದು ವಾಸುದೇವ. ಜಡ ಪ್ರಕೃತಿ ಇಂದ ಸತ್ವರಜಸ್ತಮೋ ಗುಣಗಳಿಂದ ಈ ಸೃಷ್ಟಿ ಆಯ್ತು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ, ಈ ಎಲ್ಲ ಕಾರ್ಯಗಳು ಏನಿದೆಯೋ ವಿಶ್ವದ ಸ್ಥಿತಿ, ಅದರ ಪ್ರಳಯ, ಅದರ ಕಾರಣ ಎಲ್ಲವನ್ನು ಜಡ ಪ್ರಕೃತಿಗೆ ಅಧೀನವಾಗಿ ಜೀವರಿಗೆ ಕೂಡ ಬಂಧ ಮೋಕ್ಷ ಇತ್ಯಾದಿಗಳು ಲಭ್ಯ ಆಗತ್ತೆ ಅಂತಂದ್ರೆ ಆ ಲಕ್ಷ್ಮಿಗೆ ಇಂಥ ಒಂದು ಶಕ್ತಿಯನ್ನು ಕೊಟ್ಟ ಅಜಿತನಾಮಕನಾಗಿರುವ ಪರಮಾತ್ಮನಿಗೆ ನಮ್ಮ ವಾಸುದೇವನಾಗಿ ಇಲ್ಲಿ ಅದನ್ನ ನಾವು ತಿಳಿತೇವೆ. ವಾಸುದೇವ ಅಂದ್ರೆ ಸಂಪತ್ಪ್ರದನಾಗಿ ಇದ್ದಾನವನು. ಉಪನಿಷತ್ತು ಮತ್ತೆ ಆ ಪರಮಾತ್ಮನ ಬಗ್ಗೆ ಹೆಚ್ಚು ತಿಳಿಸುತ್ತೆ. ಅವನು ಲೋಕಕ್ಕೆಲ್ಲ ಅವನು ಈಶನಾಗಿದ್ದಾನ. ಈ ಪರಮಾತ್ಮನಿಂದವೇ ಪ್ರಾಣ, ಮನಸ್ಸು, ನಮ್ಮ ಇಂದ್ರಿಯಗಳು, ಪಂಚಭೂತಗಳು ಎಲ್ಲ ಬಂದಿದೆ ಅಂತ ಅನ್ನೋದನ್ನ ವ್ಯಾಪ್ತಿ ಸಂಧಿಯೊಳಗ್ ಕೂಡ ದಾಸರು ಹೇಳ್ತಾರೆ. ಈ ಇಂದ್ರಿಯಗಳ ಬಗ್ಗೆ, ಇಂದ್ರಿಯ ಅಂತ ಶ್ರವಣ ನಯನ ಗ್ರಾಣತ್ವ ಗ್ರಸನಗಳು, ಇವುಗಳು ವಾಕ್ಪಾಣಿ ಅವಯವಗಳು ತದ್ಗುಣಗಳಲ್ಲಿ ತತ್ಪತಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತಿಹನು ತಿಳಿಸದಲೆ ಅಂತ ಭಗವಂತ ಜೀವರನ್ನು ಈ ಲೋಕದಲ್ಲಿ ತಿರುಗಿಸ್ತಾ ಇದ್ದಾನ. ಆ ತಿರುಗಿಸೋದಕ್ಕೆ ಅವನ್ ಏನ್ ಮಾಡಿದಾನ ಅಂದ್ರೆ ಶ್ರವಣ ನಯನ ಘ್ರಾಣ ತ್ವಕ್ ಇವುಗಳಲ್ಲಿ ಮತ್ತೆ ವಾಕ್ ಪಾಣಿ ಪಾದ್ಯಾದಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ತತ್ಗುಣಗಳು ಅಂತಂದ್ರೆ ಅದರ ಸೆನ್ಸಸ್, ಕಣ್ಣಿಗೆ ರೂಪ, ಕಿವಿಗೆ ಶಬ್ದ ಅಂತ ಅದ್ರೊಳಗೆ ತತ್ಪತಿಗಳೊಳಗೆ ಆಯಾ ಇದು ಸೆನ್ಸ್ ಆರ್ಗನ್ಸ್ ವರ್ಕ್ ಮಾಡಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳು, ವಿಷಯಾಭಿಮಾನಿ ದೇವತೆಗಳು, ಪಂಚಭೂತಾಭಿಮಾನಿ ದೇವತೆಗಳು ಎಲ್ಲ ಬೇಕು. ಅವರೊಳಗೆ ಪ್ರವಿತತನಾಗಿ ಪ್ರಕೃಷ್ಟವಾಗಿ ವ್ಯಾಪ್ತನಾಗಿ ಇದ್ದು ತಾನಾಗಿ ಯಾರು ಅವನಿಗೆ ನಿಯಮನ ಮಾಡ್ಲ, ಅವನಿಗೆ ಯಾವ ಒಂದು ಎಫರ್ಟು ಇಲ್ಲ, ಮಾಡ್ತಾನ ಅಂತಂದು ದಾಸರು ತಿಳಿಸ್ತಾರೆ. ಈ ತರ ಅವನು ಮಾಡ್ತಾ ಅವನು ತನ್ನ ಅಂಗಗಳಿಂದವೇ ಈ ಭೂಮಿಯಲ್ಲಿ ಇರೋಂತ ನಾವು ನೋಡ್ತಿರೋಂಥದ್ದೆಲ್ಲ ಸೃಷ್ಟಿಯಾಗತ್ತೆ ಅಂತಾರೆ. ತಲೆಯಿಂದ ಬೆಂಕಿ ಬಂತು, ಕಣ್ಣಿಂದ ಸೂರ್ಯಚಂದ್ರರು ಬಂದ್ರು, ಆ ಕಿವಿಯಿಂದ ಆಕಾಶ ಬಂತು, ಅವನ ವಾಕಿಂದವೇ ವೇದಗಳು ಬಂತು. ಪ್ರಾಣ ಅಂತನ್ನೋದೇ ಅವನ ಶಕ್ತಿ ಸ್ವರೂಪವಾಗಿ ಶಕ್ತಿಯಿಂದ ಬಂತು. ಅವನ ಹೃದಯದಿಂದ ಎಲ್ಲ ಬಂತು ಅಂತಾರೆ. ಅವನ ಪಾದದಿಂದ ಈ ಭೂಮಿ ಬಂತು. ಈ ತರ ಅವನು ಈ ಒಳಗಿರುವಂತ ಈ ಪ್ರಪಂಚದಲ್ಲಿ ಎಲ್ಲ ಅವನೇ ತುಂಬಿದ್ದಾನ ಅಂತ ವ್ಯಾಪ್ತಿ ಉಳ್ಳ ಆ ಪರಮಾತ್ಮನ ಬಗ್ಗೆ ತಿಳಿ. ವ್ಯಾಕೃತಿಯೋಳು 3 ಅವಸ್ಥೆಗಳು ಸತ್ಯ ಅಂತ ದಾಸರು ಹೇಳ್ತಾರೆ. ಈ ವ್ಯಾಕೃತಿ ಅಂತ ಅನ್ನೋದೇ ಭೂರ್ ಭುವ ಸ್ವಹ ಅಂತ ಅನ್ನೋದು
ಅದರ ಒಂದು ಪ್ರೀವಿಯಸ್ ವರ್ಷನ್ ತಾನು ಓಂಕಾರದ ಒಂದು ಎಕ್ಸ್ಪಾನ್ಷನ್ ವ್ಯಾಹೃತಿ, ವ್ಯಾಹೃತಿಯ ಎಕ್ಸ್ಪಾನ್ಷನ್ ಪುರುಷ ಸೂಕ್ತ, ಅದರ ಎಕ್ಸ್ಪಾನ್ಷನ್ 3 ವೇದ. ಸೊ ಈ ಓಂಕಾರ ಶಬ್ದವಾಚ್ಯನಾಗಿರುವ ಭಗವಂತನೇ 3 ಅವಸ್ಥೆಗಳಿಗೂ ಕಾರಣ ಅಂತ ಅನ್ನೋದ್ನ ಈ 2ನೇ ಮುಂಡಕದಲ್ಲಿ 2ನೇ ಖಂಡದಲ್ಲಿ ಅವ್ರು ಹೇಳ್ತಾರೆ. ಭಗವಂತ ಎಲ್ಲರ ಹೃದಯದಲ್ಲಿ ಇದ್ದಾನ, ಅವನೇ ಎಲ್ಲರಿಗೆ ತಿಳಿಬೇಕಾದ ವಸ್ತುವಾಗಿ ಇದ್ದಾನ. ವಂದೇ ವಂದ್ಯಂ ಸದಾನಂದಂ ವಂದೇ ವಂದ್ಯಂ, ಎಲ್ಲರಿಂದೂ ವಂದನೆ ವಂದಿಸಿಕೊಳ್ಳೋದಕ್ಕೆ ತಾಕತ್ತುಳ್ಳವನಾಗಿ ಅವನಿದ್ದಾನ. ಅವನ ತನ ನಾವ್ ಎಲ್ಲರೂ ಕೂಡ ವಂದಿಸ್ಬೇಕು, ಸದಾನಂದ ಸ್ವರೂಪನಾಗಿ ಒಳಗಿದ್ದಾನ ಅಂತ ತಿಳಿಬೇಕು. ಈ ಎಲ್ಲಾ ಅವಸ್ಥೆಗಳು ಜೀವನಿಗೆ ಏನಿದೆ, ಅವನು ಎಚ್ಚರ, ಕನಸು, ನಿದ್ರೆ ಮತ್ತೆ ತುರಿಯ ಅಂತ ಈ 4 ಅವಸ್ಥೆಗಳಲ್ಲಿಯೂ ಕೂಡ ಭಗವಂತನೇ ಮಾಡ್ತಾ ಇದ್ದಾನ ಅಂತ ಅನ್ನೋದನ್ನ ಈ ಮುಂಡಕದಲ್ಲಿ ಈ 2nd ಖಂಡದಲ್ಲಿ ಹೇಳ್ತಾರೆ. ಅದು ಯಾವ ಶಬ್ದಗಳು ಅಂತಂದ್ರೆ ಏಜತ್ ಅಂತ ಒಂದಿದೆ, ಪ್ರಾಣಾತ್ ಅಂತ ಒಂದಿದೆ, ನಿಮಿಷತ್ ಅಂತ ಒಂದಿದೆ. ಏಜತ್ ಅಂತಂದ್ರೆ ಜರುಗ್ತಾ ಇರೋದು ಅಂತ. ಜರುಗ್ತಾ ಇರೋದು ಅಂತಂದ್ರೆ ಅದು ನಮ್ಮ ಜಾಗೃತಿ ಅವಸ್ಥೆಯನ್ನು ಹೇಳ್ತಾರೆ. ಜಾಗೃತ ಅವಸ್ಥೆಯಲ್ಲಿ ನಾವು ಏನಾದ್ರೂ ಒಂದು ಮಾಡ್ತಾ ಇರ್ತೀವಿ. ಪ್ರಾಣಾತ್ ಅಂತಂದ್ರೆ ಬರೀ ಶ್ವಾಸ ಉಚ್ಛ್ವಾಸ ನಡೀತಾ ಇರತ್ತೆ, ಬೇರೆ ಯಾವ ಚಟುವಟಿಕೆಯೂ ಇಲ್ಲ, ಇಂದ್ರಿಯಗಳೆಲ್ಲ ಸುಪ್ತವಾಗಿದೆ ಅಂತಂದಾಗ ಅವಾಗ ಅದನ್ನ ಬಂದು ನಾವು ಸ್ವಪ್ನಾವಸ್ಥೆ ಅಂತ ಅಂತೀವಿ. ಯಾವಾಗ ನಿಮಿಷತ್ತು ಅಂತಂದ್ರೆ ಸೈಲೆನ್ಸ್, ಕಣ್ಣು ಮುಚ್ಚಿದೆ ಮತ್ತೆ ಎಲ್ಲವೂ ಸೈಲೆಂಟ್ ಆಗಿದೆ, ಬ್ಲಿಂಕ್ ಕೂಡ ಆಗದೇನೆ ಇರುವಂತ ಒಂದು ಅವಸ್ಥೆ ಅಂತಂದ್ರೆ ಅದು ಪ್ರಾಜ್ಞಾನಾಮಕ ಪರಮಾತ್ಮನಿಂದ ನಿಯಂತ್ರಿತವಾಗಿರುವಂತ ಸುಷುಪ್ತಿ ಎಂಬ ಅವಸ್ಥೆ. ಈ ತರ ಅವನು ನಮ್ಗೆ ಒಂದೊಂದು ಅವಸ್ಥೆಯನ್ನು ಅವನು ಕರುಣಿಸ್ತಾನ. ಅವನಿಗೆ ತಾನೇ ಅವನೇ ಒಂದು ರೂಪಗಳನ್ನು ತಗೊಂತಾನ. ಯಾವ ಅವಸ್ಥೆ ಈ ಜೀವನಿಗೆ ಯಾವ ಅವಸ್ಥೆ ಬರ್ಬೇಕೋ ಆ ಅವಸ್ಥೆಗೆ ತಕ್ಕಂಗೆ ಅವನು ಅಂದ್ರೆ ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅಂತ ಅನ್ನೋಂತ ಅವಸ್ಥೆ ರೂಪಗಳು ಭಗವಂತ ತಗೊಂತಾನ. ಅವನ್ ಯಾಕೆ ಈ ರೂಪ ತಗೊಂತಾನ? ಅವನ ಇಚ್ಛೆ ಅದು. ವಿಶ್ವ ಅಂತಂದ್ರೆ ಅವನು ಬಲಗಣ್ಣಿಗೆ ತಾಗಿದ ಈ ಜಾಗದಲ್ಲಿ ಅವನು ಇದ್ದು ಜೀವನಿಗೆ ಎಚ್ಚರ ಕೊಡ್ತಾನ. ಅದು ಕಣ್ಣು ತೆರೆದ ಕೂಡ್ಲೆ ನಮ್ಗೆ ಎಚ್ಚರ ಆಗತ್ತೆ. ಅದೇ ಬರೀ ಶ್ವಾಸ ಉಚ್ಛ್ವಾಸ ನಡೀತಾ ಒಳಗ್ ಮನಸ್ಸಿಂದ ಒಂದು ಡ್ರೀಮ್ ಸ್ಟೇಟ್ ಅಲ್ಲಿ ನಾವಿದ್ದಾಗ ಅದನ್ನ ಸುಷುಪ್ತಿ ಅಂತ ಅಂತಾರೆ. ಅದ್ ತೈಜಸ ಅವಸ್ಥೆಯಲ್ಲಿ ಅವನ್ ಕಿರುನಾಲ್ಗೆಯಲ್ಲಿ ಇರ್ತಾನ. ಪ್ರಾಜ್ಞಾ ಅಂತ ಅನ್ನೋಂತವ ಹೃದಯದಲ್ಲಿ ಇರ್ತಾನ. ಆ ಹೃದಯದಲ್ಲಿ ಅವನ್ ಏನ್ ಮಾಡ್ತಾನ, ಜೀವನ ತನ್ನ ಮಡಿಲೊಳಗೆ ಇಟ್ಟಿದಾನ. ಯಾವೊಂದು ಎಚ್ಚರವೂ ಇಲ್ಲ. ಪ್ರಾಜ್ಞಾ ಅಂತ ಅನ್ನೋದಕ್ಕೆ ಒಂದಂತಾರೆ ಪ್ರಕೃಷ್ಟವಾದ ಅಜ್ಞಾನವನ್ನು ಜೀವನಿಗೆ ಕೊಡ್ತಾನ ಅಂತಂದ್ರೆ, ಅಂದ್ರೆ ಅವನ್ಗೆ ತನ್ನ ಬಗ್ಗೆ ಏನು ಜ್ಞಾಪಕ ಇಲ್ಲ, ಏನೂ ಇಲ್ಲ, ಆ ತರ ಇರುವಂತ ಒಂದ್ ಸ್ಥಿತಿ. ಆದ್ರೆ ಅದರಿಂದ ಹೊರಗ್ ಬಂದಾಗ ಅವ್ನ್ಗೆ ಎಚ್ಚರ ಇರತ್ತೆ. ನಾನು ಒಳ್ಳೆ ನಿದ್ದೆ ಮಾಡಿದೆ, ತುಂಬಾ ರಿಫ್ರೆಶ್ ಆಗಿ ಫೀಲ್ ಮಾಡ್ತಾರೆ. ಅದು ಪ್ರಾಜ್ಞಾನಾಮಕ. ಪ್ರಾಜ್ಞಾ ಅಂದ್ರೆ ಭಗವಂತನಿಗೆ ಯಾಕೆ ಪ್ರಾಜ್ಞಾ ಅಂತ ಹೆಸರು? ಅವನು ಪ್ರಕೃಷ್ಟವಾದ ಜ್ಞಾನ ಉಳ್ಳವ. ಜೀವರಿಗೆ ಏನೇನ್ ಕೊಡ್ಬೇಕೋ ಅದನ್ನೇ ಅವ್ರು ಕೊಡ್ತಾನ ಅಂತ ಪರಮಾತ್ಮ ತುರಿಯ ನಾಮಕನಾಗಿ, ಅಂದ್ರೆ 4ನೇ ಅವಸ್ಥೆ ಎಲ್ಲರಿಗೂ ಸಾಧಾರಣವಾಗಿ ಬರೋದಿಲ್ಲ. ಅವರು ಹೆಚ್ಚಾಗಿ ಯಾರು ಆ ಮೆಡಿಟೇಷನ್ ಮಾಡಿ ಭಗವಂತನ ಒಂದು ಸಾಕ್ಷಾತ್ಕಾರ ಮಾಡಿಕೊಳ್ತಾರೆಯೋ ಅವರಿಗೆ ಭಗವಂತ ಈ 4ನೇ ರೂಪವನ್ನು ತೋರಿಸಿಕೊಡ್ತಾನೆ. ಅವನು ನಿಯಂತ್ರಣ ಮಾಡುವಂಥದ್ದು ಆ ಅವಸ್ಥೆಯನ್ನು. ಈ 4 ಅವಸ್ಥೆಗಳು ಇದು ಓಂಕಾರ ಶಬ್ದದಿಂದವೂ ಬರುತ್ತೆ. ಉ ಮಾ ಅಂತ ಅನ್ನೋದು 3 ಅವಸ್ಥೆಗಳನ್ನೇ ಇಲ್ಲಿ ದಾಸರು ಹೇಳಿದ್ರು. ಸಹಜವಾಗಿ ಬರುವಂತದ್ದು 3 ಅವಸ್ಥೆಗಳು. ಆ ಅಂತಂದ್ರೆ ಅಕಾರವಾಚ್ಯನಾಗಿರುವಂತವ ವಿಶ್ವ, ಊ ಅಂತಂದ್ರೆ ತೈಜಸ, ಮಾ ಅಂತಂದ್ರೆ ಅದು ಬಂದು ಪ್ರಾಜ್ಞ. ಈ ವಿಶ್ವ ತೈಜಸ ಪ್ರಾಜ್ಞ ರೂಪಗಳನ್ನೇ ಇದು ಹೇಳತ್ತೆ ಅಂತಂತಾರೆ. ಭಗವಂತನ ಒಂದು ಓವರ್ ಆಲ್ ಕಂಟ್ರೋಲ್ ಏನು ಇದೆ ಜೀವನಿಗೆ, ಯಾವ ಅವಸ್ಥೆಯಲ್ಲಿ ಕೂಡ ಅವನಿಗೆ ತಾನಾವೇ ಹೋಗಾಕೂ ಸಾಧ್ಯ ಇಲ್ಲ. ಒಂದು ಅವಸ್ಥೆ ಬರ್ಬೇಕಾದ್ರೂ ಕೂಡ ಭಗವಂತ ಆ ಅವಸ್ಥೆಯನ್ನು ಆ ರೂಪದಲ್ಲಿ ಅವನು ಅಲ್ಲಿ ಬಂದ್ ನಿಂತ್ರೆ ತಾನೆ ನಮಗೆ ಅದು ಬರುತ್ತೆ. ಇಲ್ಲ ನಾನು ಇವಾಗ ಮಲ್ಕೋತೀನಿ ಅಂತ ನಾವು ಮಲ್ಕೊಂಡ್ರು ನಮ್ಗೆ ನಿದ್ದೆ ಬರೋದಿಲ್ಲ, ಎಚ್ಚರವಾಗೇ ಇರ್ತೆ. ಇಲ್ಲ ನನ್ಗೆ ಇವತ್ತು ಏನು ಒಂದು ಸ್ವಪ್ನನೂ ಬರಬಾರ್ದು, ನಿದ್ದೆ ಮಾಡ್ಬೇಕು ಅಂತಿದ್ರು ಕೂಡ ಸ್ವಪ್ನ ಬರುತ್ತೆ. ನಾನು ಇಷ್ಟು ಗಂಟೆಗೆ ಹೇಳ್ಬೇಕು ಅಂತ ಅನ್ಕೊಂಡಿರ್ತೇವೆ, ಅದಕ್ಕಿಂತ ಮುಂಚೆನೂ ಎದ್ದಿರ್ತೇವೆ, ಅಥವಾ ಆ ಟೈಮಿಗೆ ಹೇಳ್ದೇನೆ ಯಾವುದೋ ಒಂದು ಕಾಲಕ್ಕೂ ಎದ್ದಿರ್ತೇವೆ, ಇಲ್ಲ ಹೇಳ್ದೇನೆ ಇರ್ತೇವೆ. ಈ ಎಲ್ಲವೂ ಆಗ್ತಾ ಇರುತ್ತೆ ಜೀವರಿಗೆ. ಇದನ್ನ ನಾವು ನೋಡ್ತೇವೆ. ಇದರಿಂದ ಏನಾಯ್ತು ಅಂದ್ರೆ ಅವನ ಓವರ್ ಆಲ್ ಕಂಟ್ರೋಲ್ ಎಷ್ಟಿದೆ, ಸುಪ್ರೀಂ ಕಂಟ್ರೋಲ್ ಏನಿದೆ ಜೀವನ್ ಮೇಲೆ ಅಂತ ಜೀವನಿಗೆ ಎಚ್ಚರವಾದ ಮಾಡ್ಬೇಕು ಅಂದ್ರೆ ಕೂಡ ಅವನಿಗೆ ಸಾಧ್ಯ ಇಲ್ಲ. ವಿಶ್ವನಾಮಕನಾಗಿ ಅವನು ಮಾಡಿಸ್ಬೇಕು. ಅದೇ ಆ ಅಕ್ಷರ ಅಂತ ಅನ್ನೋನ್ ಪರಮಾತ್ಮ ಓಂಕಾರ ವಾಚನಾಗಿ ಅವನು ಯಾವಾಗ್ಲೂ ಅವನು ನಿರಂತರವಾಗಿ ಇರ್ತಾನ. ನಿರಂತರವಾಗಿ ಅವನು ಇರೋದಕ್ಕೆ ಯಾರ ಅವಲಂಬನೂ ಅವನಿಗೆ ಬೇಡ. ಅವನು ಸತ್ಯವಾಗಿ ಅವನೇ ಎಲ್ಲಾ ಜೀವರ ಎಲ್ಲಾ ಅವಸ್ಥೆಗಳನ್ನು ನಿಯಮನ ಮಾಡ್ತಾನ. ಈ ಎಲ್ಲಾ ಜೀವರಿನ್ ಒಳಗೂ ಇದ್ದು ಚಿಕ್ಕದಕ್ಕಿಂತ ಚಿಕ್ಕದು, ಅಣುಗಿಂತ ಅಣುವಾಗಿ ಇರುವಂತ ಭಗವಂತ, ದೊಡ್ಡ ಎಲ್ಲ ಮಹತ್ತಿಗಿಂತ ಮಹತ್ತಾಗಿರುವಂತ ಪರಮಾತ್ಮ
ಈ ಎಲ್ಲಾ ಹೆಚ್ಚಾಗಿ ತಿಳಿದವರು ಯಾರು ಇರ್ತಾರೆಯೋ ಬ್ರಹ್ಮಾದಿ ದೇವತೆಗಳು, ಅವರು ಅವನನ್ನು ಅಕ್ಷರ ಅಂತ ತಿಳಿತಾರೆ ಅಂತ ಅಂತಾರೆ. ಇದು 2ನೇ ಮಂತ್ರದಲ್ಲಿ ಹೇಳ್ತಾರೆ. ಅವನೇ ಬಂದು ಸೃಷ್ಟಿ ಮಾಡುವವ, ಅವನೇ ವಾಕ್ಮೂಲವಾಗಿ ಜ್ಞಾನವನ್ನು ಕೊಡುವವ, ಅವನೇ ಎಲ್ಲವನ್ನೂ ತಿಳಿದವ ಅಂತ. ಇದೇ 3ನೇದಾದ ಸತ್ಯ ಅಂತಂತಾರೆ. ಇದೇ ತಾನೇ ಅವನ ತಿಳಿಬೇಕಾದದ್ದು. ಅವನೇ ಆ ತಿಳುವಳಿಕೆಗೆ ಪಾತ್ರನಾಗಿ ಇರುವ ಒಂದು, ಅಂದ್ರೆ ಎಲಿಜಿಬಲ್ ಟು ನೋ ಅಂತಂದ್ರೆ ಅವನೇ ಈ ಸತ್ಯ ನಾಮಕನಾಗಿರುವಂತ ಪರಮಾತ್ಮ. ಸತ್ಯದ ಬಗ್ಗೆ ಅವ್ರು ಹೇಳ್ತಾರೆ. ಸತ್ಯಂ ಅಂತಂದ್ರೆ ನಾವು ಹೇಳ್ತೇವೆ, ಯಾರು ಯಾರ ಒಂದು ಆಡಳಿತಕ್ಕೂ ಯಾವತ್ತೂ ಕೂಡ ಒಳಪಡ್ಲಾರ್ನೋ ಅವನೇ ಸತ್ಯ. ಯಾಕೆಂದ್ರೆ ಅವನ್ದು ಏನಾದ್ರೂ ಕೂಡ, ಇವಾಗ ನಾನು ಹಿಂಗ್ ಹೇಳ್ತೀನಿ, ನಾಳೆ ನಾನು ಇಲ್ಲಿ ಹೋಗ್ತೀನಿ ಅಂತ ಒಂದ್ ಮಾತು ಹೇಳ್ತೀನಿ, ಅದ್ ಸತ್ಯವಾ? ನಾಳೆ ಅದ್ ಏನಾಗತ್ತೋ ನಮಗ್ ಗೊತ್ತಿಲ್ಲ. ನಾವ್ ಹೇಳಿರೋಂತ ಗಾಡಿ ಬರ್ಬೇಕು, ನಾವ್ ಹೋಗೋಂತ ಜಾಗ ತೆಗ್ದಿರ್ಬೇಕು, ನಾವ್ ಹೋಗೋಂತ ದಾರಿಯಲ್ಲಿ ಯಾವ ಸ್ಟ್ರೈಕು ಆಗದೆ ಇರ್ಬೇಕು, ಯಾವ ಫ್ಲಡ್ಡು ಬರ್ದೇ ಇರ್ಬೇಕು, ಏನೇನೋ ಇರತ್ತೆ. ನಾಳೆ ಅದ್ ಆಗತ್ತಾ ಇಲ್ವಾ ಅಂತ ನಮಗ್ ಗೊತ್ತಿಲ್ಲ, ಯಾಕಂದ್ರೆ ನಮ್ ಕಂಟ್ರೋಲ್ ಅಲ್ಲಿ ಏನೂ ಇಲ್ಲ. ಆದ್ರೆ ಸತ್ಯನಾಮಕನಾಗಿ ಪರಮಾತ್ಮನಿಗೆ ಯಾಕೆ ಹೆಸರು ಅಂತಂದ್ರೆ, ಯಾರ ಒಂದು ಕಂಟ್ರೋಲಿಗೂ ಅವನ್ ಬೀಳೋದಿಲ್ಲ, ಅವನ್ಗೆ ಸಿಕ್ಕೋದು. ಅವನು ಎಲ್ಲರನ್ನೂ ನಿಯಂತ್ರಣ ಮಾಡ್ತಾನ. ಯಾರ ಒಂದು ಒಂದು ಆಡಳಿತಕ್ಕೂ ಅವನು, ಯಾರ ನಿಯಮನಕ್ಕೂ ಅವನು ಸಿಲ್ಕೋದೇ ಇಲ್ಲ. ಯಾಕೆಂದ್ರೆ ಎಲ್ಲರನ್ನೂ ನಿಯಮನ ಮಾಡುವಂತವ ಅವ. ಅಂತರ್ಯಾಮಿಯಾಗಿದ್ದು ಅವನು ನಿಯಮನ ಮಾಡತಾನ್, ಬೇರೆಯವ್ರಿಗೆ ಏನಾದ್ರೂ ಮಾಡಕ್ ಸಾಧ್ಯ? ಆ ಎಚ್ಚರ, ಕನಸು, ನಿದ್ರೆಗಳನ್ನು ಕೂಡ ಅವನೇ ನಿಯಂತ್ರಣ ಮಾಡ್ತಾನ. ಶ್ರೀತತ್ವಕ್ಕೂ ಅವನೇ ಎಲ್ಲ ಪ್ರೇರಣೆಯನ್ನು ಕೊಡ್ತಾನ. ಅಂತ ಪರಮಾತ್ಮನೇ ಸತ್ಯ ಅಂತಂದು. ಆ ಸತ್ಯನ ಮತ್ತೆ ಇನ್ನೊಂದು ರೀತಿಯಲ್ಲಿ ತಿಳಿಬೇಕಾದ್ರೆ, ಸತ ಅಂತಂದ್ರೆ ಜೀವ, ಯಮ್ ಅಂತಂದ್ರೆ ನಿಯಮನ ಮಾಡುವವ ಅಂತ ಅರ್ಥ. ಆದ್ರೆ ಸತ್ಯಂ ಅಂತಂದ್ರೆ ಯಾರು ಜೀವನನ್ನು ನಿಯಮನ ಮಾಡುವವನೋ ಅವನೇ ಸತ್ಯಂ. ಫಸ್ಟ್ ನೋಡಿದೆವು, ಯಾರು ಯಾರ ಒಂದು ವಶಕ್ಕೆ ಒಳಗಾಗದೆ ಇರ್ತಾನ್ಯೋ ಅವನೇ ಸತ್ಯ. ಆ ಸತ್ಯನಾಗಿದ ಇರೋ ಆ ಪರಮಾತ್ಮನೇ ಜೀವನ ನಿಯಮನಿಸುವವ. ಯಾಕೆಂದ್ರೆ ಸತ ಅಂತಂದ್ರೆ ಜೀವ, ಯಮ್ ಅಂತಂದ್ರೆ ನಿಯಮನ ಮಾಡುವವ, ಜೀವನನ್ನು ನಿಯಮನ ಮಾಡುವವ ಸತ್ಯ, ಸತ್ಯಂ. ಇನ್ನೊಂದೇನು ಸತ್ಯಂ ಅಂತಂದ್ರೆ, ಸತ ಅಂತಂದ್ರೆ ಇನ್ನೊಂದು ಅರ್ಥ ಏನು ಅಂದ್ರೆ ಯಾವಾಗ್ಲೂ ಇರುವವ ಅಂತ ಅರ್ಥ. ಯಾವಾಗ್ಲೂ ಇರುವವ. ತಿ ಅಂತಂದ್ರೆ ಯಾವಾಗ್ಲೂ ಇರ್ತಾನ ಅಂತ ಅನ್ನೋದು, ದೇಹದ ಮೂಲವಾಗಿ ಅವನಿಗೆ ನಾಶ ಉಂಟು ಅಂತ ಅನ್ನೋದೇ ತಿ, ಮೃತ್ಯುಗೆ ಒಳಪಡುವವ ಅಂತ ಅರ್ಥ. ಯಾ ಅಂತಂದ್ರೆ ನಿಯಮನ ಮಾಡುವ, ಯಮಯತಿ. ಸತ್ಯಂ ಅಂತಂದ್ರೆ ಯಾರು ಈ ಇರುವಂತ ಜನರಲ್ಲೇ ಮೋಕ್ಷಕ್ಕೆ ಹೋದವರು ಸತರು, ಲೋಕದಲ್ಲಿ ಇನ್ನೂ ಬಂಧನಕ್ಕೆ ಸಿಲುಕಿ ಹುಟ್ಟು ಸಾವುಗಳಿಗೆ ಒಳಗಾಗ್ತಾ ಇರುವಂತ ಮಾರ್ಟಲ್ಸ್ ಅಂತ ನಾವೇನಂತೇವೋ ಅವರು ತಿ ಶಬ್ದವಾಚ್ಯರು. ಅಂದ್ರೆ ಯಾರು ಜೀವರು ಮುಕ್ತಿ ಹೊಂದಿದ್ದಾರೆಯೋ ಅವ್ರಿಗೂ ನಿಯಮನ ಮಾಡುವ ಅವನೇ ಸತ್ಯ. ಯಾರು ಬಂಧನದಲ್ಲಿ ಇದ್ದಾರೆಯೋ ಅಂತ ಜೀವರನ್ನು ನಿಯಮನ ಮಾಡುವವನೇ ಸತ್ಯ ಅಂತಂದ್ರೆ. ಮುಕ್ತಾನಾಂ ಪರಮಾಂ ಗತಿಯೇ ನಮಃ. ಮುಕ್ತರಿಗೂ ಅವನು ಮುಖ್ಯ ಆಶ್ರಯನಾಗಿ ಅವ್ರಿಗೆಲ್ಲ ಅವನೇ ಒದಗಿಸಿ ಕೊಡ್ತಾನೆ. ಲೋಕದಲ್ಲಿರುವಂತವ್ರಿಗೇನು ಅವನೇ ಒದಗಿಸ್ಕೊಡ್ತಾನೆ. ಈಗಾಗ್ಲೇ ನಾವು ನೋಡಿದೆವು, ಬ್ರಹ್ಮಾಂಡ ಸೃಷ್ಟಿ ಮಾಡಿದವನು ಅವನೇ, ನಮ್ಮ ಅವಸ್ಥೆಗಳನ್ನು ನಿಯಮನ ಮಾಡುವವನು ಅವನೇ ಅಂತ. ಹೀಗಾಗಿ ಅಂತ ಸತ್ಯವನ್ನು ನಾವು ತಿಳಿಬೇಕು ಅಂತ ದಾಸರು ಹೇಳಿದ ಮಾತೇನು, ನಿತ್ಯ ಸತಾಯನು ಚಿತ್ತಜನಯ್ಯ. ನಿತ್ಯ ಸತಾಯನು, ಸತ ಅಂತನ್ನುವಂತ ಆ ಸತ, ಅಯಂ ಸತಾಯಂ ಸತ್ಯಂ. ಸತ್ಯಂ ಅಂತ ಅನ್ನೋದು ಆ ಭಗವಂತನವೇ ಹೇಳುತ್ತೆ. ಸತ್ಯವಾಚನಾಗಿರುವಂತವ ಯಾರ ಒಂದು ನಿಯಮನಕ್ಕೆ ಒಳಪಡದೇನೆ ಎಲ್ಲಾ ಜೀವರನ್ನು ನಿಯಂತ್ರಣ ಮಾಡ್ತಾ ಆ ಜೀವರನ್ನು ಅವನು ಮೋಕ್ಷದಲ್ಲಿಯೂ ಕೂಡ ನಿಯಮನ ಮಾಡ್ತಾನ ಅಂತ ಅನ್ನೋದೇ ಅವನ ಒಂದು ಉತ್ಕೃಷ್ಟವಾದ ವೈಭವ. ಅಂತ ಪರಮಾತ್ಮನ ಚಿತ್ತಜನಯ್ಯ, ಚಿತ್ತಜ ಅಂತಂದ್ರೆ ಕಾಮನ ತಂದೆಯಾಗಿರುವವ ಆ ಪ್ರಸನ್ನ ವೆಂಕಟ ರಾಯ ಅಂತಂದ್ರು. ಚಿತ್ತಜನಯ್ಯ ಅಂತಂದ್ರೆ ಕಾಮ ಅಂತ ಅನ್ನೋಂಥವನ ತಂದೆಯಾಗಿದ್ದಾನ ಅಂತ ಯಾಕೆ ಇಲ್ಲಿ ಹೇಳಿದ್ದಾರೆ ಅಂದ್ರೆ, ಭಗವಂತನ ತಿಳಿಬೇಕು ಅಂತ ಎಂಬ ಒಳ್ಳೆ ಕಾಮನೆಗಳನ್ನು ಕೊಡುವವನೇ ಕಾಮ. ಆ ಕಾಮನ ತಂದೆಯಾಗಿ ನೀನಿದ್ದಿ, ನೀನೇ ನನಗೆ ಕಾಮನ ಮೂಲವಾಗಿ ಒಳ್ಳೆ ಪ್ರೇರಣೆಯನ್ನು ಕೊಟ್ಟು ನಿನ್ನ ಬಗೆಗೆ ತಿಳಿಸು ಅಂತಾರೆ. ಈ ಜೀವ ಅಂತ ಅನ್ನೋಂಥವನು ಈ ದೇಹವನ್ನು ಧಾರಣೆ ಮಾಡೋದಕ್ಕೆ 72,000 ನಾಡಿಗಳು ಇರತ್ತೆ. ಆ ನಾಡಿಗಳೆಲ್ಲ ಕೂಡ ನಮ್ಮ ಹೃದಯಕ್ಕೆ ಅದು ಹೋಗಿ ಸೇರತ್ತೆ. ಹೇಗೆ ಅಂತ ಅನ್ನೋದನ್ನ ಈ ಉಪನಿಷತ್ತಲ್ಲಿ ಹೇಳ್ತಾರೆ. ಆ ಒಂದು ರಥ ಅಂತ ಅನ್ನೋದ್ರಲ್ಲಿ ಚಾರಿಯಟ್ ವೀಲ್ಸ್ ಆ ವೀಲ್ಸ್ಲಿ ಸ್ಪೋಕ್ಸ್ ಎಲ್ಲ ಒಂದ್ ಕಡೆಗೆ ಹೋಗಿ ಸೇರತ್ತೆ. ಆತರ
ಈ ಜೀವನಲ್ಲಿ ಇರುವಂತ ಈ 72,000 ನಾಡಿಗಳೆಲ್ಲ ಹೃದಯದಲ್ಲಿ ಹೋಗಿ ಸೇರತ್ತೆ. ಅಲ್ಲಿ ಭಗವಂತ ಆತ್ಮನಾಮಕನಾಗಿ ಅಲ್ಲಿ ಹೃದಯದಲ್ಲೆಲ್ಲ ಅವನು ವ್ಯಾಪ್ತನಾಗಿದ್ದು ಅವನ ಇಚ್ಛೆಯಂತೆ ಈ ಜೀವನಿಗೆ ಆ ಅವರ ಅವಸ್ಥೆಗಳನ್ನು ಅವನು ಕೊಡ್ತಾನ. ಎಚ್ಚರ, ಕನಸು, ನಿದ್ರೆ ಅಂತ ಅನ್ನೋದನ್ನ ಅವನು ಕೊಡ್ತಾನ. ಅದಕ್ಕೆ ಈ ಉಪನಿಷತ್ತಲ್ಲಿ ಅವ್ರು ಹೇಳ್ತಾರೆ, ಇಂಥ ಪರಮಾತ್ಮನ ಬಗ್ಗೆ ಚಿಂತನೆಯನ್ನು ಮಾಡು. ಸತಾಯನಾಗಿ, ನಿತ್ಯ ಸತಾಯನಾಗಿ ಇದ್ದಾನ. ನಿತ್ಯ ಸತಾಯನು ಅಂತಂದ್ರೆ ನಿತ್ಯವಾಗಿ ಅವನು ಈ ತರದ್ ಸ್ವಾಮಿತ್ವವನ್ನು ಹೊಂದಿರ್ತಾನ. ಒಂದು ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ಅವನು. ಈ ಬ್ರಹ್ಮಾಂಡ, ಈ ಕಾಲದಲ್ಲಿ ಇರುವ ಬ್ರಹ್ಮಾಂಡಕ್ಕಿರುವ ಸೃಷ್ಟಿಕರ್ತ. ಹಿಂದೆ ಇದ್ದ ಬ್ರಹ್ಮಾಂಡಕ್ಕೆ ಅವನ್ ಸೃಷ್ಟಿಕರ್ತನಲ್ಲ, ಮುಂದೆ ಬರೋದಕ್ಕೂ ಅವನಲ್ಲ. ಆ ಜೀವನಿಗೆ ಅದೊಂದು ಪದವಿ. ಆ ತರ ಭಗವಂತಂದಲ್ಲ, ಅವನು ಸದಾ ಕಾಲವು ನಿತ್ಯವಾಗಿಯೂ ಕೂಡ ಅವನು ಯಾರ ಮೇಲೆಯೂ ಅವನಿಗೆ ಅವಲಂಬನ ಇಲ್ಲ. ನಿತ್ಯವಾಗಿ ಎಲ್ಲಾ ಜೀವರನ್ನು ನಿಯಮನ ಮಾಡ್ತಾನ. ಅವರು ಮುಕ್ತ ಅವಸ್ಥೆಯಲ್ಲಿಯೂ ಅವರಿಗೆಲ್ಲ ಅವನೇ ನಿಯಮನ ಮಾಡ್ತಾನ. ಇದು ಜೀವರ ಒಂದು ಭಗವಂತನ ಮೇಲೆ ಇರುವಂತ ಅವಲಂಬನವನ್ನು ಚೆನ್ನಾಗಿ ತಿಳಿಸುತ್ತೆ. ಭಗವಂತನೇ ಎಷ್ಟು ಉತ್ತಮೋತ್ತಮನಾಗಿದ್ದಾನ, ಜೀವರಿಗೆ ಅವನು ಅನುಗ್ರಹ ರೂಪದಲ್ಲಿ ಎಲ್ಲವನ್ನೂ ಮಾಡ್ತಾ ಇದ್ದಾನ ಅಂತ ಈ ತರ ತಿಳ್ಕೊಂಡು ಅವನ ಒಂದು ಅನುಗ್ರಹದಿಂದ ನಮ್ಮ ಎಚ್ಚರಾವಸ್ಥೆ ಇದೆ, ನಮ್ಮ ನಿದ್ರಾವಸ್ಥೆ ಇದೆ. ನಮ್ಮ ಇಲ್ಲಿ ದಾಸರು ಒಂದು ಪದ್ಯವನ್ನು ನಾವು ನೆನಪು ಮಾಡ್ಕೋಬೇಕು. ಹರಿಕಥಾನುಸಾರದಲ್ಲಿ ಹೇಳ್ತಾರೆ, ಜಾಗರ ಸ್ವಪ್ನಂಗೊಳಲು ವರಭೋಗಿ ಶಯನ ಬಹುಪ್ರಕಾರ ವಿಭಾಗಗೈಸಿ ನಿರಂಶ ಜೀವರ ಚಿಚ್ಚರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳನ್ನು ಏಕತ್ರ ಐದಿಸುವ. ಅಂದ್ರೆ ಅವನ ವ್ಯಾಪಾರವನ್ನು ಹೇಳ್ತಾರೆ. ಜಾಗರ ಮತ್ತೆ ಸ್ವಪ್ನಗಳಲ್ಲಿ ಆ ಪರಮಾತ್ಮ ವರಭೋಗಿ ಶಯನ ಅಂದ್ರೆ ಸುಷುಮ್ನಿ ನಾಡಿಯಲ್ಲಿ ಶಯನನಾಗಿರುವಂತ ಭಗವಂತ ಈ ಜೀವರ ಒಂದು ಶರೀರ ಅಂದ್ರೆ ಅದು ಚಿತ್ತ ರೂಪವಾಗಿರುವಂತದ್ದು. ಅದರಲ್ಲಿ ಆ ಕಿರಣಗಳು ಹೊರಗೆ ಬರ್ತಾ ಇರತ್ತೆ. ಆ ಕಿರಣಗಳು ಅಂತ ಅನ್ನುವಂಥದ್ರಲ್ಲಿ ಇರೋ ಅಂಶಗಳಿಂದವೇ ಅವನು ಅವರಿಗೆ ಭೋಗವನ್ನು ಕೊಡ್ತಾನ. ಆ ಸುಷುಪ್ತಿ ಕಾಲದಲ್ಲಿ ಏನಾದ ಈ ಕಿರಣಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಭಗವಂತ ಆ ಜೀವನನ್ನು ಅವನ ಮಡಿಲಲ್ಲಿ ಇಟ್ಕೊಂತಾನ. ಆ ತರ ಅವನು ಕೊಟ್ಟು ಅವರಿಗೆ ಆ ಜೀವರಿಗೆ ಈ ಅವಸ್ಥೆಗಳನ್ನು ನಿಯಂತ್ರಣ ಮಾಡ್ತಾನ ಅಂತ ಹೇಳ್ತಾರೆ. ಅವನ ಬಗ್ಗೆ ಇದನ್ನು ಚಿಂತಿಸು ಅಂತ ಅದಕ್ಕೆ ಹೇಳ್ತಾರೆ. ಭಗವಂತನ ಈ ಒಂದು ನಮ್ಮ ಎಚ್ಚರ, ಕನಸು, ನಿದ್ರೆಗಳಲ್ಲಿ ಅವನು ಹೇಗೆ ನಮ್ಮನ್ನು ನಿಯಮನ ಮಾಡ್ತಾನ ಅಂತ ಅನ್ನೋದನ್ನ ಚಿಂತಿಸಿ ಅವನ ಬಗ್ಗೆ ನೀನು ತಿಳಿ ಅಂತಾರೆ. 3ನೇ ಖಂಡದಲ್ಲಿ ಭಗವಂತನ ಬಗ್ಗೆ, ಆ ಜೀವ ಮತ್ತೆ ಪರಮಾತ್ಮನ ಬಗ್ಗೆ ಇರುವಂತ ಎಷ್ಟು ಭಿನ್ನತೆ ಇದೆ ಅಂತ ಅನ್ನೋದನ್ನೆಲ್ಲ ಮತ್ತಷ್ಟು ಸ್ಪಷ್ಟವಾಗಿ ತಿಳಿಸ್ತಾರೆ. ದಾಸರು ನಮಗೆ ಈ ಪದ್ಯದ ಮೂಲವಾಗಿ ಆತ್ಮವಿದ್ಯೆ ಬಗ್ಗೆ ತಿಳಿರಿ ಅಂತ ಅನ್ನೋದನ್ನ ಹೇಳಿದ್ರು. ಅದನ್ನು ನಾವು ನಮ್ಗೆ ತಿಳಿದಷ್ಟು ಒಂದು ಉಪನಿಷತ್ತು ಅಂತಂದ್ರೆ ಅದು ಅದರಲ್ಲಿ ಹುದುಗಿರೋಂತ ಒಂದು ಸೀಕ್ರೆಟ್ಸ್ ಅಂತ ಅನ್ನೋದು ತುಂಬಾ ಅದು ಸಿಕ್ಕೋದು ಕಷ್ಟ ಆದ್ರೆ ಅದನ್ನು ನಾವು ಬಂದು ಎಷ್ಟು ನಮಗ ಆಗತ್ತೋ ಅದನ್ನ ಪ್ರಯತ್ನ ಮಾಡ್ಬೇಕು. ಈ ಒಂದು ಅವಕಾಶದಿಂದ ನಾವು ಆ ದಾಸರ ಆರಾಧನೆ ಸಮಯದಲ್ಲಿ ಈ ಚಿಂತನೆಯನ್ನು ನಾನು ಅವರ ಮೂಲ್ಯವಾಗಿ ಪರಮಾತ್ಮನ್ಗೆ ಸಮರ್ಪಣೆ ಮಾಡ್ಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಶ್ರೀ ಬನ್ನಂಜೆ ಗುರುವಂತರ್ಗತ, ಪ್ರಸನ್ನ ವೆಂಕಟದಾಸ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀ ಪ್ರಸನ್ನ ವೆಂಕಟ ಪ್ರೇರಣ್ಯ, ಶ್ರೀ ಪ್ರಸನ್ನ ವೆಂಕಟ ಪ್ರೀತ್ಯರ್ಥಂ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.